ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतौद्धत्यभूत्याजकाय कर्त्रे धर्त्रेऽथ हर्त्रे हजमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। सोऽनुप्रविष्टो भगवान् चेष्टारूपेण तं गणम् भिन्नं संयोजयामास सुप्तं कर्म प्रबोधयन् इत्यसंयुक्तता भेदो ग्रन्थेऽस्मिन्नेव कथ्यते असंयुज्य स्थितिं तेषाम् इयं वाक्तन्निषेधति सदा संयुज्य वसताम् अंगहृत्पद्मधामसु। ಭೇದ ಶಬ್ದಕ್ಕೆ ಅನೇಕ ಅರ್ಥ ಇದೆ ಅಂತ ತುಂಬ ಹಿಂದೆ ಹೇಳಿದ್ರು, ಮರ್ತೋಗಿರುತ್ತೆ. ತುಂಬ ಹಿಂದೆ ಹೇಳಿದ್ರು. ಮಿಶ್ರಣ ಅಂತಿದೆ, ನಾಶ ಅಂತ ಅರ್ಥ ಇದೆ. ಭೇದ ಅಂತಂದರೆ ಹೇಳುವಂತಹ ಪೃಥಕ್ತ್ವ, ಅನ್ಯೋನ್ಯಾಭಾವ ಎಂತಕ್ಕಂಥ ಅರ್ಥವೂ ಇದೆ. ವಿಭಾಗ ಅಂತ ಅರ್ಥ ಇದೆ ಅಂತೆಲ್ಲ ಹೇಳಿದರು. ಈಗ ಅಸಂಯುಜ್ಯ ಅಂದರೆ ಒಂದಕ್ಕೆ ಒಂದು ಸೇರಿಕೊಳ್ಳದ ಹಾಗೆ ಇರುವಿಕೆ, ಅದನ್ನು ಕೂಡ ಏನಂತ ಕರೀತಾರೆ? ಭೇದ ಅಂತ ಕರೀತಾರೆ. ಇದರಿಂದ ಆ ಅರ್ಥದಲ್ಲಿ ಭಿದಾ ಶಬ್ದಕ್ಕೆ ಅಸಂಯುಜ್ಯ ಸ್ಥಿತಿ ಅಂತ ಅರ್ಥ. ಆ ಅರ್ಥವನ್ನು ಭಾಗವತವೇ ಹೇಳಿದೆ, ಅದನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ತ್ರಯಾಣಾಂ ಲೋಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಎಂಬಲ್ಲಿ ಭೇದ ಶಬ್ದಕ್ಕೆ ಅಸಂಯುಜ್ಯ ಸ್ಥಿತಿ ಎಂಬುದಾಗಿ ಅರ್ಥ ಅಂತ, ಬೇರೆ ಬೇರೆಯಾಗಿ ಇರುವಿಕೆ ಅಂತ ಅರ್ಥ. ಅದನ್ನು ತೋರಿಸ್ತಾ ಇದ್ದಾರೆ. ಭೇದ ಅನ್ನೋದಕ್ಕೆ ಅಲ್ಲಿ ಬೇರೆ ಬೇರೆಯಾಗಿ ಇರೋದು ಅಂತಕ್ಕಂಥ ಅರ್ಥ. ಅದನ್ನು ಭಾಗವತ ಹೇಳಿದೆ. ಅದು ಹೇಗೆ ಅಂತಂದರೆ, ಭಗವಂತ ಅವನು ಚೇಷ್ಟಾರೂಪೇಣ ತಂ ಗಣಂ ಭಿನ್ನಂ ಸಂಯೋಜಯಾಮಾಸ ಅಂತ. ಭಗವಂತ ಚೇಷ್ಟಕವಾದ, ಎಲ್ಲರ ಒಳಗಡೆ ನಿಯಾಮಕವಾಗಿರ್ತಕ್ಕಂಥ ರೂಪವನ್ನು ಸ್ವೀಕಾರ ಮಾಡಿದ. ಅಂತಹ ಪರಮಾತ್ಮ ಭಿನ್ನಂ ತಂ ಗಣಂ ಸಂಯೋಜಯಾಮಾಸ. ಭಿನ್ನ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಏನರ್ಥ? ಭಿನ್ನಂ ಅಂತಂದರೆ ಪರಸ್ಪರವಾಗಿ ಸಂಯೋಗ ಇಲ್ಲದ ಹಾಗೆ ಇರತಕ್ಕಂತಹ, ಅಸಂಯುಕ್ತವಾಗಿ ಇದ್ದಂತಹ ಆಯವ ತಂ ಗಣಂ. ಎಂಥವ್ರವರು? ಸುಪ್ತಂ ಕರ್ಮ. ಅವರು ತಮ್ಮ ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಅವರಲ್ಲಿ ಪ್ರವೇಶ ಮಾಡಿ ಅವರಲ್ಲಿ ಅವರಿಂದ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕರಿಸಿದ್ದಾನೆ ಅಂತ ಭಾಗವತದಲ್ಲಿ ಭಗವಂತ ಪ್ರೇರಕ ರೂಪನಾಗಿದ್ದುಕೊಂಡು ದೇವತೆಗಳಲ್ಲಿ ಪ್ರವೇಶ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಆಯಾ ತತ್ವಗಳನ್ನು ಮತ್ತು ತತ್ವ ದೇವತೆಗಳ ಸಮುದಾಯವನ್ನು ಭಗವಂತ ಪ್ರವೇಶ ಮಾಡಿದವನಾಗಿ ಅವರವರಿಂದ ಆಗಬೇಕಾಗಿರ್ತಕ್ಕಂಥ ಏನೇನು ವ್ಯಾಪಾರಗಳಾಗಬೇಕೋ ಆ ವ್ಯಾಪಾರವನ್ನು ಭಗವಂತ ಮಾಡಿಸಿದ. ಇನ್ನಂ ತಂ ಗಣಂ
ಅನುಪ್ರವಿಷ್ಟ ಅಂತ. ಭಿನ್ನವಾದ ಅಂತ ಹೇಳಿತು. ಇಲ್ಲಿ ಭಿನ್ನವಾದ ಅಂದರೆ ಏನರ್ಥ? ಮೊದಲೇ ಬೇರೆ ಇತ್ತವ್ರು, ಎಲ್ಲರೂ ಒಂದೇ ಅಲ್ಲ ಅವರು. ಭಿನ್ನಮಂತಂದರೆ ತತ್ವಾಭಿಮಾನಿ ದೇವತೆಗಳು ಬೇರೆ ಬೇರೆಯೇ, ಅವರು ತತ್ವಗಳು ಬೇರೆ ಬೇರೆಯೇ. ಪುನಃ ಭಿನ್ನಂ ಸಂಯೋಜಯಾಮಸ ಅಂದರೆ ಏನರ್ಥ ಅಂತಂದರೆ ಅದು ಅಸಂಯುಜ್ಯ, ಒಂದಕ್ಕೆ ಒಂದು ಸಂಬಂಧ ಇಲ್ಲದ ಹಾಗೆ ಇತ್ತು. ಅದನ್ನು ಭಗವಂತ ಏನು ಮಾಡ್ದ? ಸಂಯೋಜಯಾಮಾಸ ಅಂತ ಮಾಡಿದ ಅಂತ ಅರ್ಥ. ಇಲ್ಲಿಗ ಭಿನ್ನಮಂತ ಶಬ್ದ ಇದೆ, ಅದಕ್ಕೇನರ್ಥ? ಭೇದ ಅಂತ ಅರ್ಥ ಅಲ್ಲ, ಅಸಂಯುಜ್ಯ ಸ್ಥಿತಿ ಅಂತ ಅರ್ಥ. ಹೀಗೆ ಇತಿ ಅಸಂಯುಕ್ತತಾ ಭೇದ ಅಸ್ಮಿನ್ ಗ್ರಂಥೆ ಏವ ಕಥ್ಯತೆ. ಈ ಭಾಗವತದಲ್ಲಿಯೇನೇ ಭೇದ ಶಬ್ದಕ್ಕೆ ಅಸಂಯುಕ್ತತಾ ಅಂದರೆ ಒಂದಕ್ಕೆ ಒಂದು ಸಂಬಂಧ ಇಲ್ಲದ ಹಾಗೆ ಇರುವಿಕೆ ಅಂತಕ್ಕಂಥ ಅರ್ಥವನ್ನು ಹೇಳಿದೆ ಅಂತ. ಆದ್ದರಿಂದ ಏನು ಹೇಳ್ತಾ ಇದೆ? ತ್ರಯಾಣಂ ಏಕಭಾವ. ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರಲ್ಲ, ಇವರು ಮೂರು ಜನರಿಗೆ ಭಿದಾಂ ಯಹ ನ ಪಶ್ಯತಿ, ಭೇದವನ್ನು ಯಾರು ತಿಳಿಯೋದಿಲ್ವೋ ಅಂದರೆ ಏನರ್ಥ? ಅಸಂಯುಜ್ಯ ಸ್ಥಿತಿ ಎಂಬತಕ್ಕಂಥದ್ದನ್ನು ಯಾರು ತಿಳಿಯೋದಿಲ್ವೋ, ಸಂಯುಜ್ಯ ಸ್ಥಿತಿಯನ್ನು ಯಾರು ತಿಳಿತಾ ಇದ್ದಾರೋ ಅಂತ ಅರ್ಥ. ಸಶಾಂತಿ ಮಧಿಗಚ್ಚತಿ ಎಂಬುದಾಗಿ ಅರ್ಥ. ಅಲ್ಲಿ ಅವರು ಬೇರೆ ಬೇರೆ ಇದ್ರಾ? ಅವರು ಬೇರೆ ಬೇರೆ ಆಗಿದ್ರಾ ಅಂತಂದರೆ ಸದಾ ಸಂಯುಜ್ಯ ವಸತಾಂ ಅಂಗಹೃತ್ ಪದ್ಮಧಾಮಸು ಅಂತ. ಅವರು ಯಾವಾಗಲೂ ಕೂಡ ಅಂಗಹೃತ್ ಪದ್ಮ, ಹೃತ್ಪದ್ಮಧಾಮ ಅಂತ ಅವಯವ, ಹೃದಯ, ಕಮಲ ಇದರಲ್ಲಿ ವಾಸ ಮಾಡ್ತಕ್ಕಂಥವ್ರು. ಅಂದ ಅಂಗ ಹೃತ್ಪದ್ಮಧಾಮಸು ಹೇಗಿದ್ದಾರೆ? ಸಂಯುಜ್ಯ ವಸತಾಂ, ಅವರು ಒಟ್ಟಿಗೆ ವಾಸ ಮಾಡ್ತಕ್ಕಂಥವ್ರು. ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ಅವರಿಗೆ ಏನು ಹೇಳ್ತಾ ಇದ್ದಾರೆ? ಅಸಂಯುಜ್ಯ ಸ್ಥಿತಿ ನಿಷೇಧಯಿತು. ಆ ಅವಯವಗಳಲ್ಲಿ ಮತ್ತು ಹೃದಯ ಕಮಲದಲ್ಲಿ, ಭಗವಂತ ಹೃದಯ ಕಮಲದಲ್ಲಿ ಇರುವವನು, ಬ್ರಹ್ಮ ರುದ್ರಾದಿಗಳು ಬೇರೆ ಬೇರೆ ಅವಯವಗಳಲ್ಲಿ ಇರ್ತಕ್ಕಂಥವರು. ಅದರಿಂದ ಏನಾಗಿದೆ? ಅವರು ಭಿನ್ನರಾಗೇ ಇರ್ತಕ್ಕಂಥವ್ರು. ಆದರೆ ಅವರಲ್ಲಿ ಅಸಂಯುಜ್ಯ ಸ್ಥಿತಿ ಎಂಬತಕ್ಕಂಥದ್ದು ಇಲ್ಲ. ಒಬ್ಬರಿಗೆ ಒಬ್ಬರು ಸಂಬಂಧ ಇಲ್ಲದ ಹಾಗೆ ಅವರು ಇರ್ತಕ್ಕಂಥವರಲ್ಲ ಎಂಬತಕ್ಕಂಥದ್ದನ್ನು ಯೋನ ಪಶ್ಯತಿ ವೈಭಿದಾಂ ಎಂಬತಕ್ಕಂಥ ಶ್ಲೋಕ ಹೇಳುತ್ತಾ ಇದೆ. ಅದರಿಂದ ಭೇದ ಶಬ್ದಕ್ಕೆ ನೀವು ಹೇಳುವ ರೀತಿಯಲ್ಲಿ ಸ್ವರೂಪ ಭೇದವನ್ನೇ ನಿಷೇಧ ಮಾಡ್ತಾ ಇದೆ, ಐಕ್ಯವನ್ನು ಹೇಳ್ತಾ ಇದೆ ಅಂತಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಅಸಂಯುಜ್ಯ ಸ್ಥಿತಿ, ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದ ಹಾಗೆ ಇರುವಿಕೆ ಅದಿಲ್ಲ ಅಂತ. ಹೌದು, ಒಟ್ಟಿಗೆ ಇದ್ದಾರೆ. ಸಹ ಪರಮಾತ್ಮನು ಚೇಷ್ಟಾರೂಪೇಣ ನಿಯಾಮಕ ರೂಪವನ್ನು ಧಾರಣೆ ಮಾಡಿ, ಚಾಲನೆಯನ್ನು ಕೊಡ್ತಕ್ಕಂಥ ರೂಪವನ್ನು ಧಾರಣೆ ಮಾಡಿ, ಭಿನ್ನಂ ಪರಸ್ಪರ ಅಸಂಯುಕ್ತರಾಗಿದ್ದ, ಸುಪ್ತಂ ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥರಾದ, ತಂ ಆಯಾವ ಗಣಂ ತತ್ವಗಳ ಗಣವನ್ನು, ತತ್ವಾಭಿಮಾನಿ ದೇವತೆಗಳ ಗಣವನ್ನು, ಅನುಪ್ರವಿಷ್ಟ ಪ್ರವೇಶ ಮಾಡಿದವನಾಗಿ, ಕರ್ಮ ಅವರವರಿಗೆ ಉಚಿತವಾದಂತಹ ಕರ್ಮಗಳನ್ನು ಪ್ರಬೋಧಯನ್ ಉದ್ಬೋಧ ಮಾಡುತ್ತಾ, ಸಂಯೋಜಯಾಮಾಸ ಒಟ್ಟಿಗೆ ಸೇರಿಸಿದನು. ಇತಿ ಈ ರೀತಿಯಾಗಿ ಅಸ್ಮಿನ್ನೇವ ಗ್ರಂಥೆ ಈ ಭಾಗವತ ಗ್ರಂಥದಲ್ಲಿಯೇನೆ ಭೇದ ಎಂಬತಕ್ಕಂತಹ ಶಬ್ದವು ಅಸಂಯುಕ್ತತಾ ಸಂಯೋಗ ಇಲ್ಲದಿರುವಿಕೆ ಎಂಬತಕ್ಕಂತಹ ಅರ್ಥವನ್ನು ಕಥ್ಯತೆ ಹೇಳ್ತಾ ಇದೆ. ತತ್ ಆದ್ದರಿಂದ ಇಯಂ ವಾಕ್ ತ್ರಯಾಣಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಎಂಬತಕ್ಕಂತಹ ವಚನವು ಸದಾ ಯಾವಾಗಲೂ ಅಂಗಹೃತ್ ಪದ್ಮಧಾಮಸು ಅವಯವಗಳ ಮತ್ತು ಹೃದಯ ಕಮಲ ಈ ನಿವಾಸಗಳಲ್ಲಿ ಸಂಯುಜ್ಯವಸತಾಂ ಸೇರಿಕೊಂಡೇ ವಾಸ ಮಾಡುವಂತಹ ತೇಷಾಂ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಸಂಯುಜ್ಯ ಸ್ಥಿತಿಂ ಸಂಯೋಗ ಇಲ್ಲದ ಸ್ಥಿತಿಯನ್ನು ನಿಷೇಧತಿ ನಿರಾಕರಣೆ ಮಾಡುತ್ತಾ ಇದೆ. ಸಹ ಆಯಾವ ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾದಂತಹ ಪರಮಾತ್ಮನು ಚೇಷ್ಟಾರೂಪೇಣ
ನಿಯಾಮಕ ರೂಪದಿಂದ, ಅವುಗಳಲ್ಲಿ ಚಲನೆಯನ್ನು ಕೊಡತಕ್ಕಂತಹ ರೂಪದಿಂದ, ಭಿನ್ನಂ ಪರಸ್ಪರ ಅಸಂಯುಕ್ತವಾಗಿದ್ದ, ಸುಪ್ತಂ ತಮ್ಮ ತಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥವಾದಂತಹ, ತಂಗಣಂ ತತ್ವಗಳ ಸಮುದಾಯವನ್ನು ಮತ್ತು ತತ್ವಾಭಿಮಾನಿ ದೇವತೆಗಳ ಸಮುದಾಯವನ್ನು, ಅನುಪ್ರವಿಷ್ಟ ಪ್ರವೇಶ ಮಾಡಿದವನಾಗಿ, ಕರ್ಮ ಅವರವರಿಂದ ಮಾಡಲಿಕ್ಕೆ ಯೋಗ್ಯವಾದಂತಹ ಕರ್ಮವನ್ನು ಪ್ರಬೋಧಯನ್ ಉದ್ಬೋಧಗೊಳಿಸುತ್ತಾ, ಸಂಯೋಜಯಾಮಾಸ ಸೇರಿಸಿದನು. ಇತಿ ಈ ರೀತಿಯಾಗಿ ಅಸ್ಮಿನ್ನೇವ ಗ್ರಂಥೆ ಈ ಭಾಗವತ ಗ್ರಂಥದಲ್ಲಿಯೇನೇ ಭೇದ ಎಂಬತಕ್ಕಂತಹ ಶಬ್ದವು ಅಸಂಯುಕ್ತತ ಸಂಯೋಗ ಇಲ್ಲದೇ ಇರುವಿಕೆ ಎಂಬುದಾಗಿ ಕಥ್ಯತೆ ಹೇಳಲ್ಪಡ್ತಾ ಇದೆ. ತತ್ ಆದ್ದರಿಂದ ಇಯಂ ವಾಕ್ ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ ಎಂಬತಕ್ಕಂತಹ ವಾಕ್ಯವು ಸದಾ ಯಾವಾಗಲೂ ಅಂಗ ಹೃತ್ಪದ್ಮಧಾಮಸು ಅವಯವಗಳು ಹೃದಯ ಕಮಲ ನಿವಾಸದಲ್ಲಿ ಸಂಯುಜ್ಯ ವಸತಾಂ ಸೇರಿಕೊಂಡೇ ವಾಸ ಮಾಡತಕ್ಕಂತಹ ತೇಷಾಂ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಸಂಯುಜ್ಯ ಸ್ಥಿತಿಂ ಸಂಯೋಗ ಇಲ್ಲದೇ ಇರುವಿಕೆಯನ್ನು ನಿಷೇಧತಿ ನಿರಾಕರಣೆ ಮಾಡುತ್ತಾ ಇದೆ. ಭಿದಾ ಶಬ್ದಸ್ಯ ಭಾಗವತೋಕ್ತರೀತ್ಯ ಏವ ಅರ್ಥಾಂತರಮಃ. ಭಿದಾ ಶಬ್ದಕ್ಕೆ ಭಾಗವತದಲ್ಲಿಯೇ ಹೇಳಿರುವಂತಹ ಕ್ರಮದಲ್ಲಿ ಇನ್ನೊಂದು ಬೇರೆ ಅರ್ಥವನ್ನು ಹೇಳುತ್ತಾ ಇದ್ದಾರೆ. ಸೋನುಪ್ರವಿಷ್ಟ ಇದು ಸಹ ಅಂದರೆ ಯಾರು? ಭಗವಾನ್ ನಾರಾಯಣ, ಷಡ್ಗುಣೈಶ್ವರ್ಯ ಸಂಪನ್ನನಾದ ನಾರಾಯಣ. ತಂ ಗಣಂ ತತ್ವದೇವತಾ ಗಣಂ, ಆ ಗಣ ತತ್ವಗಳನ್ನು ದೇವತಾ ಸಮುದಾಯವನ್ನು. ಭಿನ್ನಂ ಅಂದರೆ ಏನರ್ಥ? ಅನ್ಯೋನ್ಯ ಸಂಯುಕ್ತತೆಯ ಸ್ಥಿತಂ, ಅನ್ಯೋನ್ಯ ಅಸಂಯುಕ್ತತೆಯ ಸ್ಥಿತಂ, ಭಿನ್ನವಾಗಿ ಇತ್ತು, ಒಂದಕ್ಕೆ ಒಂದು ಸಂಬಂಧ ಇಲ್ಲದ ಹಾಗೆ. ಅನ್ಯೋನ್ಯ ಪರಸ್ಪರವಾಗಿ, ಅಸಂಯುಕ್ತತೆಯ ಸಂಯುಕ್ತವಾಗಿ ಅಂದರೆ ಸಂಬಂಧವುಳ್ಳದ್ದಾಗಿ, ಅಸಂಯುಕ್ತತೆಯ ಸಂಬಂಧ ಇಲ್ಲದ ಹಾಗೆ ಇರತಕ್ಕಂತಹ ಅದನ್ನು ಸಂಯೋಜಯಾಮಾಸ, ಅದನ್ನು ಭಗವಂತ ಸೇರಿಸಿದ್ದಾನೆ. ಅನ್ಯತ್ ಸ್ಪಷ್ಟಂ, ಉಳಿದ ವಾಕ್ಯಗಳ ಶಬ್ದದ ಅರ್ಥ ನಿಮಗೆ ಗೊತ್ತಾಗುತ್ತೆ. ಇತ್ಯನೇನ ಅನ್ಯೋನ್ಯ ಸಂಯೋಗ ರಾಹಿತ್ಯಮೇವ ಭೇದ ಇತಿ ಕಥ್ಯತೆ ಅಂತ. ಅಸಂಯುಕ್ತ ಅಂದ್ರೇನು? ಪರಸ್ಪರವಾಗಿ ಸಂಯೋಗ ಇಲ್ಲದೇ ಇರುವಿಕೆ. ಅನ್ಯೋನ್ಯ ಸಂಯೋಗ ರಾಹಿತ್ಯ, ಪರಸ್ಪರವಾಗಿ ಸಂಯೋಗ ಇರದೇ ಇರುವಿಕೆ, ಅದನ್ನು ಭೇದ ಇತಿ ಕಥ್ಯತೆ, ಭೇದ ಎಂಬುದಾಗಿ ಕರೀತಾರೆ ಅಂತ. ಇದು ಬೆರಳು ಭೇದ, ಬೆರಳುಗಳಲ್ಲಿ ಭೇದ ಕಾಣ್ತಾ ಇದೆ ಅಂತ ಹೇಳ್ತೇವೆ. ಎಂದ್ರೇನರ್ಥ? ಬೆರಳುಗಳೀಗ ಭಿನ್ನವಾಗೇ ಇರೋದದು. ಬೆರಳು ಒಂದು ಸೇರ್ಕೊಂಡಿದೆಯಾ? ಒಂದಲ್ಲ, 4 ಇದು. ಅದರೇನಾಗಿದೆ? ಅಸಂಯುಕ್ತತಾ ಸ್ಥಿತಿ ಇದು. ಒಂದಕ್ಕೊಂದು ಅಂಟಿಕೊಂಡಿಲ್ಲ, ಒಂದಕ್ಕೊಂದು ಸೇರಿಕೊಂಡಿಲ್ಲ, ಅದರಿಂದ ಬೆರಳು ಭಿನ್ನವಾಗಿ ಇದೆ. ಇವಾಗ ಬೆರಳಲ್ಲಿರ್ತಕ್ಕಂಥ ಆ ಭೇದ ಹೋಯಿತು ಅಂತ ಹೇಳ್ತೇವೆ. ಬೆರಳಲ್ಲಿರೋ ಭೇದ ಹೋಯ್ತಾ? 4 ಬೆರಳು ಒಂದಾ? ಹಾಗಾದ್ರೆ ನೋಡಿ, ಭೇದ ಶಬ್ದಕ್ಕೆ ಒಟ್ಟಿಗೆ ಇದೆ, ಒಟ್ಟಿಗೆ ಇಲ್ಲ. ಹಾಗಾದ್ರೆ ಇಲ್ಲಿಗ 4 ಬೆರಳುಗಳಿಗೆ ಭೇದ ಅಂತ ಹೇಳ್ತೇವೆ. ಅಂದರೆ ಏನರ್ಥ? ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಆಗಬೇಕಾದ್ರೆ 4 ಬೆರಳುಗಳಿಗೆ ಭೇದ ಹೋಯಿತು, 4 ಬೆರಳುಗಳು ಒಂದೇ ಆಯಿತು, ಒಂದೇ ಬೆರಳಿದೆ, ಅರ್ಥನಾ? ಇಲ್ಲ, ಅಸಂಯುಕ್ತತೆಯ ಸ್ಥಿತಿ ಇಲ್ಲ ಅಂತ ಅರ್ಥ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲೂ ಕೂಡ 3 ಇಟ್ಕೊಳ್ರಿ, ನಾನು 4 ಇಟ್ಕೊಂಡೆ, 3 ಇಟ್ಕೊಳ್ರಿ, ಅವಾಗ ಗೊತ್ತಾಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಹೀಗಿರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಹೀಗಿರ್ತಾರೆ ಅಷ್ಟೇ. ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಹೀಗಿರುವಂತಹ ಸ್ಥಿತಿ ಇದು ಭಿನ್ನ ಸ್ಥಿತಿ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಹೀಗಿರ್ತಾರೆ, ಅಸಂಯುಕ್ತತೆಯ ಸ್ಥಿತಿ ಇಲ್ಲ ಎಂಬುದಾಗಿ ಭಾಗವತ ವಾಕ್ಯ ಹೇಳ್ತಾ ಇದೆ. ತೇಷಾಂ ಬ್ರಹ್ಮ ವಿಷ್ಣು ಶಿವಾನಾಂ, ಅಲ್ಲಿ ವಾಕ್ಯದಲ್ಲಿ ತೇಷಾಂ ಅಂತಿದೆ, 3 ಜನರಿಗೆ. ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರು. ಯಾ ಅಸಂಯುಜ್ಯ ಸ್ಥಿತಿ ಮಂದದೃಷ್ಟೀನಾಂ ಪ್ರತೀಯಮಾನ ಅಂತ. ಯಾವ ಅಲ್ಪಬುದ್ಧಿ ಉಳ್ಳವರಿಗೆ ಅವರು ಅಸಂಯುಜ್ಯ ಸ್ಥಿತಿ, ಬೇರೆ ಬೇರೆಯಾಗಿಯೇ ಇದ್ದಾರೆ ಎಂಬುದಾಗಿ ಅದು ಕಂಡು ಬರ್ತಾ ಇದೆ. ತಾಂ ಅಂತಹ ಸ್ಥಿತಿಯನ್ನು
ಅಂಗ ಅಂದ್ರೇನು? ನಾಭ್ಯಾದಿ ಅವಯವ. ಅಂಗ ಅಂದರೆ ನಾಭಿ ಮೊದಲಾಗಿರ್ತಕ್ಕಂತಹ ಅವಯವಗಳು. ಹೃತ್ಪದ್ಮಂಚ, ಆಮೇಲೆ ಹೃತ್ಪದ್ಮ ಅಂತಿದೆ, ಹೃದಯ ಕಮಲ. ತಾನ್ಯೇವ ಧಾಮಾನಿ, ಅದೇ ಧಾಮ ಅಂದರೆ ಆಶ್ರಯ ಅಂತ, ಆ ಆವಾಸ ಸ್ಥಾನ. ತೇಷು ಸಂಯುಜ್ಯ ವಸತಾಂ ತೇಷಾಂ, ಇವುಗಳಲ್ಲಿ ಒಟ್ಟಿಗೆ ವಾಸ ಮಾಡತಕ್ಕಂತಹ ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಂತ. ತೇಷಾಂ ಸದಾ ನಾರಾಯಣನಾಭವ ಮನಃಪ್ರಸಾದೆ ವಾ ಬ್ರಹ್ಮ ಸಂಯುಜ್ಯ ತಿಷ್ಠತಿ ಅಂತ. ಪರಮಾತ್ಮನ ನಾಭಿಯಲ್ಲಿ ಬ್ರಹ್ಮದೇವರಿದ್ದಾರೆ, ಸಂಯುಜ್ಯ ಒಟ್ಟಿಗೆ ಇದ್ದಾರೆ, ಅಸಂಯುಕ್ತತೆಯ ಇಲ್ಲ ಅಂತ ಹೇಳಿದ್ರು. ಪರಮಾತ್ಮನ ನಾಭಿಯಿಂದ ಜನ್ಮವನ್ನು ಪಡೆದವರು, ಆದ್ದರಿಂದ ಬ್ರಹ್ಮದೇವರಿಗೆ ಪರಮಾತ್ಮನ ನಾಭಿಯ ಸಂಬಂಧ ಇದೆ, ಅದರಿಂದ ಸಂಯುಜ್ಯ ಸ್ಥಿತಿ ಇದೆ, ಅಸಂಯುಜ್ಯ ಸ್ಥಿತಿ ಇಲ್ಲ ಅಂತ. ಅಥವಾ ಏನು ಮನಃಪ್ರಸಾದೇವ ಅಂತ, ಆ ಬ್ರಹ್ಮದೇವರು ಪ್ರಸನ್ನವಾದ ಮನಸ್ಸುಳ್ಳವರಾಗಿದ್ದಾರೆ, ಮನಸ್ಸಿನಲ್ಲಿ ಭಗವಂತ ಇದ್ದಾನೆ. ಆದ್ದರಿಂದಾಗಿ ಬ್ರಹ್ಮದೇವರಿಗೂ ನಾರಾಯಣನಿಗೂ ಅಸಂಯುಜ್ಯ ಸ್ಥಿತಿ ಇಲ್ಲ, ಸಂಬಂಧ ಎಂಬತಕ್ಕಂಥದ್ದು ಇದೆ ಅಂತ. ಹಾಗೆ ಮನಸ್ಸಿ ಅಂತಃಕರಣೆ ಕ್ರೋಧೇವ ರುದ್ರ ಸಂಯುಜ್ಯ ತಿಷ್ಠತಿ. ಭಗವಂತನ ಮನಸ್ಸಿನಲ್ಲಿ ರುದ್ರದೇವರಿದ್ದಾರೆ, ನಿಯಾಮಕರಾಗಿ ಅಲ್ಲ, ಭಗವಂತನ ಮನಸ್ಸಿನಿಂದ ಜನ್ಮವನ್ನು ಪಡೆದವರು. ಯಾವ ಯಾವ ದೇವತೆಗಳು ಭಗವಂತನ ಯಾವ ಯಾವ ಅವಯವಗಳಿಂದ ಅವರು ಉತ್ಪತ್ತಿಯನ್ನು ಹೊಂದಿದ್ದಾರೋ ಆಯಾ ದೇವತೆಗಳು ಆಯಾ ಅವಯವವನ್ನು ಆಶ್ರಯಿಸ್ಕೊಂಡಿರ್ತಾರೆ. ಅದರಿಂದ ಭಗವಂತನ ಮನಸ್ಸಿನಿಂದ ರುದ್ರದೇವರು ಜನ್ಮವನ್ನು ಪಡೆದಿದ್ದಾರೆ, ಅದರಿಂದ ಭಗವಂತನ ಮನಸ್ಸಿನಲ್ಲಿ ರುದ್ರದೇವರಿದ್ದಾರೆ. ಹಾಗೆ ಭಗವಂತ ಕೆಲವೊಂದು ಬಾರಿ ಕೋಪ ಇಲ್ಲದಿದ್ದರೂ ಕೂಡ ಕೋಪ ಅಂತ ತೋರಿಸ್ತಾನೆ. ನರಸಿಂಹ ರೂಪವನ್ನು ನೋಡಿದ್ರೆ ಭಗವಂತನಿಗೆ ಎಂಥ ಕೋಪ ಅಂತ. ಆ ಕೋಪ ಅಭಿಮಾನಿ ದೇವತೆ ಯಾರು? ರುದ್ರದೇವರು. ಹಾಗಾದರೆ ಭಗವಂತನು ತನಗೆ ಕೋಪ ಇದೆ ಅಂತ ತೋರಿಸಿಕೊಂಡಾಗ ಅವನಿಗೆ ವಾಸ್ತವಿಕವಾಗಿಲ್ಲ, ಆ ಕೋಪದಲ್ಲಿ ಯಾರಿದ್ದಾರೆ? ರುದ್ರದೇವರಿದ್ದಾರೆ. ಹಾಗಾದರೆ ಭಗವಂತನಿಗೂ ರುದ್ರದೇವರಿಗೂ ಸಂಬಂಧ ಬಂತು. ಒಂದೋ ಭಗವಂತನ ಮನಸ್ಸಿನಲ್ಲಿದ್ದಾರೆ, ಅಥವಾ ಭಗವಂತನ ಮನಸ್ಸಿನಲ್ಲಿರತಕ್ಕಂತಹ ಕೋಪದಲ್ಲಿ ರುದ್ರದೇವರಿದ್ದಾರೆ. ಅಂತೂ ಭಗವಂತನಿಗೆ ಸಂಬಂಧ ಇದೆ. ಇನ್ನು ನಿತ್ಯಂ ಧ್ಯಾಯತೋ ತಯೋ ಹೃತ್ಪದ್ಮೇ ವಿಷ್ಣು ತಿಷ್ಠತಿ. ಯಾವಾಗಲೂ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಯಾರು? ಬ್ರಹ್ಮ ಮತ್ತು ರುದ್ರದೇವರು. ಯಾವಾಗಲೂ ಭಗವಂತನನ್ನು ಧ್ಯಾನ ಮಾಡ್ತಕ್ಕಂತಹ ಬ್ರಹ್ಮರುದ್ರರ ಹೃತ್ಪದ್ಮದಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ಅವರ ಹೃದಯದಲ್ಲಿದ್ದಾನೆ, ಅವನನ್ನೇ ಅವರು ಧ್ಯಾನ ಮಾಡ್ತಾರೆ. ಯಾರನ್ನು ಧ್ಯಾನ ಮಾಡ್ತಾರೆ ಅಂತಂದರೆ ತಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾರೆ. ಹಾಗಾದರೆ ಆ ಹೃತ್ಪದ್ಮದಲ್ಲಿಯೂ ಕೂಡ ಭಗವಂತ ಅವರ ಸಂಬಂಧವುಳ್ಳವನಾಗಿ ಇದ್ದಾನೆ. ಅದರಿಂದಾಗಿ ಅವರಿಗೆ ಅಸಂಯುಜ್ಯ ಸ್ಥಿತಿ ಇಲ್ಲ. ಬ್ರಹ್ಮನನ್ನು ಬಿಟ್ಟು ವಿಷ್ಣು ಇರೋದು, ವಿಷ್ಣುವನ್ನು ಬಿಟ್ಟು ಬ್ರಹ್ಮ ಇರೋದು, ಅಥವಾ ವಿಷ್ಣುವನ್ನು ಬಿಟ್ಟು ಶಿವ ಇರೋದು, ಶಿವನನ್ನು ಬಿಟ್ಟು ವಿಷ್ಣು ಇರೋದು ಅಂತ ಇಲ್ಲವೇ ಇಲ್ಲ. ಅತಃ ತೇಷಾಂ ಅಸಂಯೋಗಾಖ್ಯ ಭೇದಂ ವಾ ಭಿದಾಂ ನ ಪಶ್ಯತೀತಿ ವಾಂಗ್ ನಿಷೇಧತೀತಿ ಭಾವ. ಆದ್ದರಿಂದ ಅವರಿಗೆ ಅಸಂಯೋಗ ಎಂಬತಕ್ಕಂಥ ಭೇದವನ್ನು ಯೋ ನ ಪಶ್ಯತಿ ವೈ ಭಿದಾಂ ಎಂಬತಕ್ಕಂಥ ವಾಕ್ಯ ನಿಷೇಧ ಮಾಡ್ತಾ ಇದೆ ಎಂಬುದಾಗಿ ಅರ್ಥ. ಏನು? ಶಿವ ಗೋಪಿಚಂದ ಪಂಚಮುದ್ರೆಗಳನ್ನೇ ಧಾರಣೆ ಮಾಡೋದು. ಪರಮ ವೈಷ್ಣವ ನೀನು. ಅವನಿಗೆ ಬೂದಿ ಹಚ್ಚೋದು ಅಂತಂದರೆ ಅವನು ಸ್ಮಶಾನದಲ್ಲಿರೋದ ಬೂದಿ ಮೈಗೆಲ್ಲ ಆಗಿದೆ ಅಂತ ಅಷ್ಟೇ ಹೊರತು ಅಡ್ಡನಾಮ ಹಾಕಿದ್ದಾನೆ ಅಂತ ಅರ್ಥ ಅಲ್ವೇ ಅಲ್ಲ. ಅವ್ರು ಮಾಡ್ತಾರಷ್ಟೇ. ಹೌದು 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 ಹೌದು. ರುದ್ರನ ಆಕಾರವನ್ನು ನಾವು ಬದಲು ಮಾಡಿದ್ದೇವೆ. ನಮ್ಮ ಮನೇಲಿ ಇದ್ದರೆ ಅವನು ಅಡ್ಡನಾಮ ಹಾಕ್ತಾನೆ, ಯಾಕೆ ನಾವು ಅಡ್ಡನಾಮ ಹಾಕೋದ್ರಿಂದ. ವೈಷ್ಣವರ ಮನೇಲಿದ್ದರೆ ಉದ್ದನಾಮನೇ ಹಾಕೋದವನು. ಆದರೆ ಅವನೇನು ಮಾಡ್ತಾನೆ ಅಂದರೆ ಯಾವಾಗಲೂ ಉದ್ದನಾಮನೇ ಹಾಕೋದವನು. ಅವನು ಅಡ್ಡನಾಮ ಹಾಕಲ್ಲ, ಯಾಕೆ ಪರಮ ವಿಷ್ಣು ಭಕ್ತ ಅವನು. ಅದರಿಂದಾಗಿ ಅವನು ಯಾವತ್ತೂ ಕೂಡ ಅಡ್ಡನಾಮ ಹಾಕೋದೇ ಇಲ್ಲ.
ಅಲ್ಲ, ನಾನು ಅವನು ಅಂತ ಒಂದೇ ಅಂದಮೇಲೆ ಅವನಿಗೆ ಅಡ್ಡನಾಮ ಹಾಕಿದ್ರೇನು ಅಲ್ವಾ? ನಾನು ಪರಮಾತ್ಮ ಒಂದೇ ಅನ್ನೋ ಹೇಳೋದಕ್ಕಿಂತ ರುದ್ರದೇವ ಅಡ್ಡನಾಮ ಹಾಕೋದು ತುಂಬ ದೊಡ್ಡದಾ? ಇಲ್ಲ, ನಾನು ದೇವರು ಅವನು ಒಂದು ಅನ್ನೋದೇ ದೊಡ್ಡದು. ಅಷ್ಟದನ್ನೇ ಮಾಡಿದ್ಮೇಲೆ ಇದೇ ನಾಮ ಹಾಕಿದ್ರೆ ಮಾಡಬಾರ್ದು, ಮಾಡೋದು ಅದು ತಪ್ಪೆ. ಋಷಿಗಳಿಗೂ ಪಿಕ್ಚರ್ಗಳಲ್ಲಿ ಅಡ್ಡನಾಮನೇ ಹಾಕೋದು ಅಲ್ವಾ? ಹಾಂ, ಒಟ್ಟು ಅವರಿಗೆ ಕಂಡಿರೋದು ಋಷಿ ಅಂದರೆ ಅಡ್ಡನಾಮ ಹಾಕ್ಬಿಡ್ಬೇಕು, ಜಟೆ ಹಾಕಿದ ಕೂಡಲೇ ಅಡ್ಡನಾಮ ಹಾಕ್ಬಿಡ್ಬೇಕು, ಹಾಗೇನಿಲ್ಲ. ಅದೇ ಅಡ್ಡನಾಮ ನಮ್ಮವರೇ ಪೂಜೆ ಮಾಡೋರಿಗೂ ಕೂಡ ರುದ್ರದೇವರು ಪರಮ ವೈಷ್ಣವ ಎಂಬತಕ್ಕಂಥ ಅನುಸಂಧಾನ ಇಲ್ಲ ಅವರಿಗೆ, ಅಷ್ಟೇ ಹಾಕ್ಬೇಕು. ಅದೇ ಹೇಳಿ, ವಾದಿರಾಜರು ಸರಿಯಾಗಿ ಅಲ್ಲಿ ಸರಿಯಾದ ರೀತಿಯಾದಂತಹ ಮಾರ್ಗದರ್ಶನ ಮಾಡಿದ್ದಾರೆ, ಅದು ಹೇಗೆ ಬೆಳೆದು ಬಂದಿದೆ. ಇಲ್ಲಿ ಯಾರೋ ಒಬ್ಬರು ಬಂದವರು ಅಡ್ಡ ಹಾಕಿದ್ದಾರೆ, ಅದು ಹಂಗೆ ಬೆಳ್ಕೊಂಡ್ಬಂದಿದೆ. ಸ್ವಾಮಿಗಳು ಹೇಳಬೇಕು, ಹೇಳಿಲ್ಲ ಅಷ್ಟೇ, ಗೊತ್ತಿಲ್ಲ. ಹಾಂ, ಉಕ್ತಾ ವಿರೋಧ ಸಿದ್ಧ್ಯರ್ಥಂ ಅರ್ಥೋಯಂಚ ನಿಗದ್ಯತೆ. ಅದರಿಂದ ಉಕ್ತಾವಿರೋಧ ಸಿದ್ಧ್ಯರ್ಥಂ, ಉಕ್ತ ಅವಿರೋಧ ಸಿದ್ಧ್ಯರ್ಥ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಹಿಂದೆ ಏಕಭಾವಾನಾಮ್ ಅಂತ ಹೇಳಿದ್ದಾರೆ. ಏಕಭಾವಾನಾಮ್ ಅಂದರೆ ಏನರ್ಥ? ಬ್ರಹ್ಮ ರುದ್ರನಲ್ಲಿ, ಮಹೇಶ್ವರರ ವಿಷ್ಣುವಿನಲ್ಲಿ ಅಭಿಪ್ರಾಯ ಭೇದ ಇಲ್ಲ. ಅದರಿಂದ ಅವರಲ್ಲಿ ಅಭಿಪ್ರಾಯ ಭೇದ ಇಲ್ಲ ಎಂತಕ್ಕಂಥ ಉಕ್ತ ಅವಿರೋಧ, ಅದನ್ನು ಹೇಳಬೇಕು ಎಂಬ ಅರ್ಥದಿಂದಲೇ ಭಾಗವತ ಈ ರೀತಿಯಲ್ಲಿ ಹೇಳಿದೆ. ಭಿನ್ನಂ ಸಂಯೋಜಯ ಮಾಸ ಅಂತ ಆ ಭಾಗವತ ವಾಕ್ಯ ಅದು ನಿರೂಪಣೆ ಮಾಡಿದೆ. ಉಕ್ತ ಅವಿರೋಧ ಸಿದ್ಧ್ಯರ್ಥಂ, ಆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿರೋಧ ಇಲ್ಲ ಎಂಬುದಾಗಿ ಹಿಂದೆ ಹೇಳಿದಂಥ ಅರ್ಥವನ್ನು ಸಾಧಿಸಲಿಕ್ಕೋಸ್ಕರ ಅಯಂ ಅರ್ಥಶ್ಚ, ಈ ಅರ್ಥವು ನಿಗದ್ಯತೆ ಹೇಳಲ್ಪಡುತ್ತದೆ. ಉಕ್ತಾವಿರೋಧ ಸಿದ್ಧ್ಯರ್ಥಂ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಭಿಪ್ರಾಯ ವಿರೋಧವಿಲ್ಲ ಎಂಬತಕ್ಕಂಥದ್ದನ್ನು ಸಾಧಿಸಲಿಕ್ಕೋಸ್ಕರ ಅಯಂ ಅರ್ಥ, ಈ ಅರ್ಥವು ಅಂದರೆ ಸಂಯೋಗರಹಿತ ಸ್ಥಿತಿ ಇಲ್ಲ ಎಂಬತಕ್ಕಂಥ ಅರ್ಥವು ನಿಗದ್ಯ. ಈ ವಿಷಯಕ್ಕೂ ಹಿಂದೆ ಹೇಳಿದಂಥ ವಿಷಯಕ್ಕೂ ಸಂಬಂಧ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅಸ್ಯ ಅರ್ಥಸ್ಯ, ಇಲ್ಲೇನು ವಿಷಯ ಹೇಳಿದ್ದಾರೆ ಇದಕ್ಕೂ ಪೂರ್ವೋಕ್ತ ಅರ್ಥೇನ ಸಹ ಹಿಂದೆ ಹೇಳಿರ್ತಕ್ಕಂಥ ಅಭಿಪ್ರಾಯ ಭೇದ ಇಲ್ಲ ಎಂತಕ್ಕಂಥ ವಿಷಯಕ್ಕೂ ಸಂಬಂಧಂ ಘಟಯತಿ, ಸಂಬಂಧವನ್ನು ತೋರಿಸ್ತಾ ಇದ್ದಾರೆ. ಉಕ್ತಾವಿರೋಧ ಇತಿ ಬ್ರಹ್ಮಶಿವಯೋ ವಿಷ್ಣುಧ್ಯಾತೃತ್ವಾದಿ ಧ್ಯಾತೃತ್ವಾತ್ ವಿಷ್ಣೋಶ್ಚ ತದಾಧಾರತ್ವೇನ ಸದಾ ಸಂಯುಕ್ತತ್ವಾತ್
ವಿರೋಧಾದೇಹ ಅವಕಾಶ ಏವ ನಾಸ್ತಿ ಇತಿ ಭಾವ ಅಂತ. ಬ್ರಹ್ಮ ಮತ್ತು ರುದ್ರ ಇವರು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಬ್ರಹ್ಮಶಿವಯೋ ವಿಷ್ಣು ಧ್ಯಾತೃತ್ವ. ಧ್ಯಾನ ಮಾಡ್ತಾರಾ? ವಿರೋಧ ಇದ್ದರೆ, ನಾನು ಯಾರನ್ನು ಧ್ಯಾನ ಮಾಡ್ತಾ ಇದ್ದೇನೆ? ನನ್ನ ಶತ್ರುವನ್ನು ಧ್ಯಾನ ಮಾಡ್ತಾ ಇದ್ದೇನೆ, ಯಾರಾದರೂ ಹೇಳ್ತಾರಾ? ಇಲ್ಲ. ವಿರೋಧ ಇದ್ದರೆ ಧ್ಯಾನ ಮಾಡೋದಿಲ್ಲ. ಧ್ಯಾನ ಅಂತಂದರೆ ಇನ್ನೊಂದಿರುತ್ತೆ. ಶತ್ರುವಿಗೆ ತನ್ನ ಶತ್ರುವಿನ ಆಗದೇ ಇರತಕ್ಕಂಥ ವ್ಯಕ್ತಿಯ ಮೇಲೆ ಅವನು ಯಾವ ರೀತಿಯಲ್ಲಿ ಅವನನ್ನು ನಿಗ್ರಹ ಮಾಡೋದು ಅಂತ ಆಲೋಚನೆ ಮಾಡ್ತಿರ್ತಾನೆ. ಅದು ಆಲೋಚನೆ ಬೇರೆ, ಧ್ಯಾನ ಬೇರೆ. ಧ್ಯೈ ಚಿಂತಾಯಾಮ್ ಅಂತ ಹೇಳೋದು. ಅಂದ ಧ್ಯಾನ ಮಾಡೋದು ಅಂತಂದರೆ ಅವಾಗ ವಿರೋಧ ಇರಬಾರ್ದು. ವಿಷ್ಣು ಮತ್ತು ವಿಷ್ಣುವನ್ನು ಬ್ರಹ್ಮರುದ್ರರು ಧ್ಯಾನ ಮಾಡ್ತಾರೆ ಅಂತಂದರೆ ವಿರೋಧ ಇಲ್ಲ ಅಂತ ಒಂದರ್ಥ. ಎರಡನೇದು ವಿಷ್ಣೋಶ್ಚ, ಅದು ಇನ್ನದು ವಿಷ್ಣೋಶ್ಚ ತದ ಆಧಾರತ್ವೇನ ಸದಾ ಸಂಯುಕ್ತತ್ವ. ಅಷ್ಟೇ ಅಲ್ಲ, ಪರಮಾತ್ಮ ಏನಾಗಿದ್ದಾನೆ? ಅವರಿಗೆ ಆಧಾರನಾಗಿದ್ದಾನೆ, ಆಶ್ರಯ. ಎಲ್ಲಿದ್ದಾರೆ? ಬ್ರಹ್ಮ ಮತ್ತು ಮಹೇಶ್ವರರು ಭಗವಂತನಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಅಂತ. ಅಥವಾ ತದಾಧಾರತ್ವೇನ, ಧ್ಯಾನಕ್ಕೆ ವಿಷಯ ಪರಮಾತ್ಮ ಎಲ್ಲಿದ್ದಾನೆ? ಅವರಲ್ಲೇ ಇದ್ದಾನೆ. ಒಂದು ಅವರಿಗೆ ಆಶ್ರಯ ಪರಮಾತ್ಮ, ಅಥವಾ ಧ್ಯಾನಕ್ಕೆ ವಿಷಯನಾಗಿ ಹೃದಯದಲ್ಲಿದ್ದಾನೆ. ಆದ್ದರಿಂದ ಅವರಿಗೆ ವಿರೋಧ ಇಲ್ಲ, ಅವರಲ್ಲಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ಸರ್ವಥಾ ವಿರೋಧ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ. ಸಂಯುಕ್ತತ್ವಾದ ವಿರೋಧಾದೇಹ ಅವಕಾಶ ಏವ ನಾಸ್ತಿ ಅಂತ. ಅವುಗಳಿಗೆ ಭೇದಾಭಾವ ಅಂದರೆ ವಿರೋಧಾಭಾವ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದೇವಾನುದ್ದೀಪಯನ್ ವಿಷ್ಣು ದೇವೈರೂಪೈಕಿಲಾವಿಶತ್ ಅಸುರಾನಾಸುರೈರೂಪೈಃ ನಾಗಂ ನಾಗಾಕೃತಿಃ ಕಿಲ ಅಂತಃ ಸರ್ವತ್ರ ತದ್ರೂಪ ರೂಪೋ ವಿಷ್ಣುಶ್ಚ ತಿಷ್ಠತಿ ತದ್ಬ್ರಹ್ಮಸ್ತಬ್ರಹ್ಮರೂಪಾತ್ ಶಿವಸ್ಥ ಶಿವರೂಪತಃ ಪೃಥಕ್ ಸ್ಥಿತಸ್ಯ ವಿಷ್ಣೋರ್ವಾಕ್ ಭೇದಮೇಷ ನಿಷೇಧತಿ. ಭೇದ ಶಬ್ದಕ್ಕೆ ಸ್ವರೂಪ ಭೇದ ಅಂತಲೇ ಇಟ್ಕೊಳ್ಳೋಣ. ಯೋನ ಪಶ್ಯತಿ ವೈಭಿದಾಂ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಅಂತ. ಮೂರು ಏಕಭಾವ, ಒಂದೇ ಅಭಿಪ್ರಾಯವುಳ್ಳಂಥ ಮೂರು ರೂಪ. ಹಾಗೆ ಬ್ರಹ್ಮನಲ್ಲಿರುವ ಬ್ರಹ್ಮನ ರೂಪ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಈ ಮೂರು ರೂಪಗಳಿಗೆ ಯೋನ ಪಶ್ಯತಿ ವೈಭಿದಾಂ. ನೀವು ಹೇಳುವ ರೀತಿಯಲ್ಲಿ ಯಾರು ಸ್ವರೂಪ ಭೇದವನ್ನು ತಿಳಿಯೋದಿಲ್ಲವೋ, ಈಗ ಅವ್ರು ಹೇಳುವ ರೀತಿಯಲ್ಲಿ ಸ್ವರೂಪ ಭೇದ ಅಂತಲೇ ಅರ್ಥ. ಯಾರಿಗೆ ತ್ರಯಾಣಾಂ ಏಕಭಾವಾನಾಂ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗಲ್ಲ, ಬ್ರಹ್ಮನಲ್ಲಿರುವ ಬ್ರಹ್ಮರೂಪಕ್ಕೂ ವಿಷ್ಣುವಿನ ರೂಪಕ್ಕೂ ರುದ್ರನಲ್ಲಿರುವ ರುದ್ರ ರೂಪಕ್ಕೂ ಯಹ ಭಿದಾಂ ನ ಪಶ್ಯತಿ. ಯಾರು ಭೇದವನ್ನು ಸ್ವರೂಪ ಭೇದವನ್ನು ತಿಳಿಯೋದಿಲ್ವೋ ಸಶಾಂತಿ ಮಧಿಗಚ್ಚತಿ ಅಂತ ಈ ರೀತಿಯಲ್ಲಿ ಸ್ವರೂಪ ಭೇದ ಅಂತ ಅರ್ಥ ಇಟ್ಕೊಂಡ್ರೂ ಶ್ಲೋಕಕ್ಕೆ ಅರ್ಥ ಹೇಳಲಿಕ್ಕೆ ಬರುತ್ತೆ. ಅದನ್ನು ನಿಷೇಧ ಮಾಡ್ತಾ ಇದೆ ಅಂತ ಹೇಳಬಹುದು. ಭೇದ ಶಬ್ದಕ್ಕೆ ಸ್ವರೂಪ ಭೇದ ಅಂತಲೇ ಅರ್ಥ. ಆ ವಾಕ್ಯ ಸ್ವರೂಪ ಭೇದವನ್ನೇ ನಿಷೇಧ ಮಾಡ್ತಾ ಇದೆ, ಆದರೂ ಅರ್ಥ ಹೇಳಲಿಕ್ಕೆ ಬರುತ್ತೆ ಅಂತ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಪರಮಾತ್ಮ ದೇವತೆಗಳಲ್ಲಿ ಅವರಲ್ಲಿ ಪ್ರಚೋದನೆಯನ್ನು ನೀಡಬೇಕಾದರೆ ಹೇಗೆ ಪ್ರವೇಶ ಮಾಡಿದ? ವಿಷ್ಣು ದೇವೈಹಿ ರೂಪೈಹಿ ದೇವಾನ್ ಆವಿಶತ್. ತತ್ತದ್ದೇವತಾ ರೂಪದಿಂದ ಆಯಾ ದೇವತೆಗಳಲ್ಲಿ ಪ್ರವೇಶ ಮಾಡಿದ್ದಾನೆ. ಹಾಗೆ ಅಸುರಾನ್ ಆಸುರೈ ರೂಪೈಹಿ, ಅಸುರರಲ್ಲಿ ಅಸುರರ ರೂಪದಿಂದಲೇ ಪ್ರವೇಶ ಮಾಡಿದ್ದಾನೆ. ಹಿರಣ್ಯಕಶಿಪಿಗೂ ಪರಮಾತ್ಮನಿಗೆ ಯುದ್ಧ ಆಯ್ತಲ್ಲ. ಯಾರಿಗೆ ಯುದ್ಧ ಆಗಿದ್ದು? ಪರಮಾತ್ಮನಿಗೆ ಯುದ್ಧ ಆಗಿದ್ದು. ಒಪ್ತೀರಾ? ಒಪ್ಪಲೇಬೇಕು. ಯಾಕೆ ಅಂತಂದರೆ ಹಿಂದೆ ಹೇಳಿದ್ರಲ್ಲ, ಪರಮಾತ್ಮ ಸುಪ್ತಂ ಕರ್ಮ ಪ್ರಬೋಧಯನ್ ಅಂತ. ಹಾಗಾದರೆ ಹಿರಣ್ಯಕಶಿಪುವಿನ ಒಳಗಡೆ ಪರಮಾತ್ಮ ಹಿರಣ್ಯಕಶಿಪುವಿನ ರೂಪದಿಂದ ಇದ್ದು ಆ ಹಿರಣ್ಯಕಶಿಪುವಿನಲ್ಲಿ ಯುದ್ಧ ಮಾಡುವ ಹಾಗೆ ಅವನನ್ನು ಪ್ರೇರಣೆ ಮಾಡಿ
ತಾನು ಹೊರಗಡೆ ನಿಂತ್ಕೊಂಡು ಅವನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಹಾಗಾದರೆ ವಾಸ್ತವಿಕವಾಗಿ ಯಾರ್ಯಾರಿಗೆ ಯುದ್ಧ ಆದದ್ದು? ನರಹರಿಗೆ ಯುದ್ಧ ಆದದ್ದು. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತಾರೆ ಜಗನ್ನಾಥದಾಸರು. ಬಾಧ್ಯ ಬಾಧಕ, ಬಾಧಕ ನರಹರಿ ನರಸಿಂಹ, ಬಾಧ್ಯ ಹಿರಣ್ಯಕಶಿಪು. ಆದರೆ ಭಗವಂತನೇ ಬಾಧ್ಯ. ಯಾಕೆ? ಅವನಲ್ಲಿದ್ದುಕೊಂಡು ಅವನಿಗೆ ಆ ರೀತಿಯಾದಂತಹ ಪ್ರಚೋದನೆಯನ್ನು ನೀಡಿ ಅವನು ಪರಮಾತ್ಮನಿಂದ ಅವನು ಹತನಾದ. ಆದರೆ ತಾನು ಅವನ ಒಳಗಡೆ ಇದ್ದವನು ಹತನಾದಂತೆ ತೋರಿಸ್ಕೊಳ್ತಾನೆ. ಬಾಧ್ಯ ಬಾಧಕನಾಹ. ಏನು ಯಾವುದನ್ನ ಸ್ವರೂಪ ಅಂತ ಹೇಳ್ತಾ ಇದ್ದೀರಾ? ಹಿರಣ್ಯಕಶಿಪುವಿನ ಒಳಗಡೆ ಹೊರಗಡೆ ಕಾಣುವಂತಹ ನರಹರಿ ರೂಪವೇ ಇದ್ದು, ಹೊರಗಡೆ ಏನು ಭಗವಂತ ನರಸಿಂಹ ರೂಪದಿಂದ ಕಂಬದಿಂದ ಬಂದ, ಅದೇ ನರಸಿಂಹ ರೂಪವೇ ಹಿರಣ್ಯಕಶಿಪುವಿನ ಒಳಗಡೆಯೂ ಇದೆ. ಆ ಹಿರಣ್ಯಕಶಿಪುವಿನ ಒಳಗಡೆ ಇರತಕ್ಕಂಥ ನರಹರಿ ರೂಪಕ್ಕೂ ಈ ಕಂಬದಿಂದ ಬಂದಂತಹ ನರಹರಿ ರೂಪಕ್ಕೂ ಭೇದ ಇಲ್ಲ, ಅದೆರಡೂ ಒಂದೇ. ಇದ್ದಾನೆ. ಯಾರ ಸ್ವರೂಪ ಅಂತೀರ? ನಂಗೆ ಅದೇ ಸ್ವರೂಪ ಅಂತ ನೀವೇನು ಶಬ್ದ ಹೇಳ್ತಾ ಇದ್ದೀರಾ? ಹಿರಣ್ಯಕಶಿಪು ನರಹರಿಯ ರೂಪ ಸ್ವರೂಪ ಅಲ್ಲ. ಹಿರಣ್ಯಕಶಿಪುವಿನ ಒಳಗಡೆ ನರಹರಿಯ ಸ್ವರೂಪ ಇದೆ. ಹಿರಣ್ಯಕಶಿಪುವೇ ನರಹರಿ ಸ್ವರೂಪ ಅಲ್ಲ. ಹಿರಣ್ಯಕಶಿಪುವಿನಲ್ಲಿ ನರಹರಿಯ ಸ್ವರೂಪ ಇದೆ. ನರಹರಿಯ ಸ್ವರೂಪ ಭಗವಂತನ ಸ್ವರೂಪ ಅವನಲ್ಲಿ, ಅವನೇ. ಹಾಗಲ್ಲ, ವ್ಯಕ್ತಿಗಳು ಬೇರೆ ಬೇರೆನೆ, ಜೀವರು ಬೇರೆನೆ. ಹೌದು ಹೌದು ಹೌದು, ಭಗವಂತನ ರೂಪಕ್ಕೆ ಹೌದು. ಹೊರಗಡೆ ಇರುವ ನರಹರಿ ರೂಪಕ್ಕೂ ಹಿರಣ್ಯಕಶಿಪುವಿನ ಒಳಗಡೆ ಇರತಕ್ಕಂಥ ನರಹರಿ ರೂಪಕ್ಕೂ ಭೇದ ಇಲ್ಲವೇ ಇಲ್ಲ. ನೇಹನಾಸ್ತಿ ಕಿಂಚ, ವಿಶೇಷದಿಂದ ಕೂಡುತ್ತಾರೆ. ಅದಕ್ಕೆ ಆಸುರೈ ರೂಪೈ. ಅಸುರರಲ್ಲಿ ಭಗವಂತ ಅಸುರ ರೂಪದಿಂದ ಇದ್ದು ಅವರಲ್ಲಿ ಭಗವಂತ ಪ್ರಬೋದಯನ್, ಅವರನ್ನು ಕೂಡ ಭಗವಂತ ಉದ್ದೀಪನಗೊಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಾಗಂ ನಾಗಾಕೃತಿ ಕಿಲ, ಸರ್ಪಗಳಲ್ಲಿ ಸರ್ಪದ ರೂಪದಿಂದ ಭಗವಂತ ಇದ್ದಾನೆ. ಭಗವಂತ ಹಿರಣ್ಯಕಶಿಪುವಿನ ರೂಪದಲ್ಲಿ ಭಗವಂತ ಇದ್ದಾನೆ. ಹಿರಣ್ಯಕಶಿಪುವಿನ ಸ್ಟ್ರಕ್ಚರ್ ಏನಿದೆಯೋ ಅದೇ ರೀತಿಯಲ್ಲಿ ಒಳಗಡೆ ಭಗವಂತ ಇದ್ದಾನೆ. ಅದು ಭಗವಂತನ ಆಸುರ ರೂಪ. ಅದೇ ನರಹರಿಯೇ ಆ ರೂಪದಲ್ಲಿದ್ದಾನೆ. ನರಹರಿಯೇ ಹಿರಣ್ಯಕಶಿಪುವಿನ ರೂಪದಲ್ಲಿ ಇದ್ದಾನೆ. ಸಕ್ಕರೆಯೇ ಬೊಮ್ಮೆಯ ರೂಪದಲ್ಲಿದೆ. ಸಕ್ಕರೆಯೇ ಬೊಮ್ಮೆಯ ರೂಪದಲ್ಲಿದೆ. ಎಲ್ಲಿದೆ ಅಂತಂದರೆ, ನೀವು ಸಕ್ಕರೆ ಅಚ್ಚು ಹಾಕ್ತೀರ, ಆವಾಗ ಆ ಸಕ್ಕರೆ ಆ ಅಚ್ಚಿನ ರೂಪದಲ್ಲಿ, ಆಮೇಲೆ ಅದು ಅದೇ ರೀತಿಯಲ್ಲಿ ಕಾಣಿಸುತ್ತೆ. ಹಾಗೆ ಭಗವಂತ ಇದ್ದುಕೊಂಡು, ಕರೆಂಟು ಇದೆ, ಅದು ಝೀರೋ ಕ್ಯಾಂಡ್ಲು ಬಲ್ಪಲ್ಲಿ ಭಗವಂತನ ವಿದ್ಯುತ್ ಶಕ್ತಿಯೇ ಇರೋದು. ಎಷ್ಟಿರೋದು ಅಂತಂದರೆ, ಅದು 1000 ವಾಟ್ಸು ಕರೆಂಟ್ ಬಲ್ಪಲ್ಲಿ ಎಷ್ಟು ಕರೆಂಟ್ ಇದೆಯೋ ಅಷ್ಟೇ ಇರೋದು. ಆದರೆ ಅದೇನು ಮಾಡುತ್ತೆ, ಝೀರೋ ಕ್ಯಾಂಡ್ಲ್ ಬಲ್ಪಿನ ಬೆಳಕೆಷ್ಟು ಅಷ್ಟೇ ಮಾತ್ರ ಕೊಡುತ್ತೆ.
ಆದರೆ 1000 ಇದರಲ್ಲಿ ಅಷ್ಟು ಬೆಳಕು ಕೊಡುತ್ತೆ. ಯಾಕೆ ಕೊಡುತ್ತೆ? ಕರೆಂಟ್ ಒಂದೇ ಅಲ್ವಾ? ಇದ್ರ ಕೆಪ್ಯಾಸಿಟಿ ಅಷ್ಟೇ. ಅವನ ಕೆಪ್ಯಾಸಿಟಿ ಏನೋ ಅದನ್ನು ಭಗವಂತ ಪ್ರಚೋದನೆ ಮಾಡ್ತಾನೆ, ಇಲ್ಲದೇ ಇದ್ದದನ್ನು ಮಾಡಲ್ಲ. ಅಂದರೆ ಇವನ ಕೆಪ್ಯಾಸಿಟಿ ಇದೆ, ಇವನ ಕೆಪ್ಯಾಸಿಟಿ ತೋರಿಸಲ್ಲ. ಅವನ ಕೆಪ್ಯಾಸಿಟಿ ಏನೋ ಅದನ್ನೇ ಭಗವಂತ ಅಲ್ಲಿ ತೋರಿಸ್ತಾನೆ. ಎಲ್ಲ ಮೆಷಿನ್ನು ವರ್ಕ್ ಇಟ್ಕೊಳ್ತೇನೆ ದೋಸೆ ಮಾಡಲಿಕ್ಕೆ, ಇಡ್ಲಿಗೆ ಅಂದರೆ ಆಗಲ್ಲ. ಯಾಕೆ? ಅಲ್ಲಿಗೂ ಕರೆಂಟ್ ಬೇಕು, ಇಲ್ಲಿಗೂ ಕರೆಂಟ್ ಬೇಕು. ಅದರ ಏನು ಕೆಲಸವೋ ಅದನ್ನು ಅದು ಮಾಡೋದು. ಇದ್ರ ಕೆಲಸ ಅದು ಮಾಡಲ್ಲ. ಎಲ್ಲ ಸಾಮಾನ್ಯ. ಹೌದು. ಭಗವಂತ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಭಗವಂತ ಏನು ಮಾಡ್ದ? ಅವರವರೇ ಪರಸ್ಪರ ಹೊಡೆದಾಕೋಬೇಕು. ಅದರಿಂದ ಏನು ಮಾಡ್ದ? ಒಬ್ಬ ರಾವಣನ ಸೈನ್ಯ ಅಥವಾ ರಾಕ್ಷಸ ಸೈನ್ಯ ಅವರಿಗೆ ಇನ್ನೊಬ್ಬ ರಾಮನಂತೆ ಕಂಡ. ಅಂದರೆ ಅವನು ಇವನ ಮೇಲೆ ಬಾಣ ಬಿಟ್ಟ, ಇವನಿಗೆ ಅವನು ರಾಮ ಅಂತ ಕಂಡ, ಇವನು ಅವನ ಮೇಲೆ ಬಾಣ ಬಿಟ್ಟ. ಈ ರೀತಿಯಲ್ಲಿ ಭಗವಂತ ರಾಮನಾಗಿರಲಿಲ್ಲ, ರಾಮನಂತೆ ಅವರಿಗೆ ಭಾವನೆ ಬರುವ ಹಾಗೆ ಮಾಡಿಸ್ತಾನೆ. ಅವನ ಇಚ್ಛೆ ಅದು. ನೀವೇ ಪರಸ್ಪರ ಹೊಡೆದಾಡ್ಕೊಂಡು ಸಾಯಿರಿ. ಅಲ್ಲಿ ಅವರೆಲ್ಲ ರಾಮರೇ ಆಗಿದ್ದಲ್ಲ. ಭಗವಂತ ಅಲ್ಲಲ್ಲ, ಅಲ್ಲಿ ಯಾದವರಲ್ಲಿ ಬೇರೆ ಬೇರೆನೇ ಇತ್ತು, ಅವರಲ್ಲಿ ಮಾನಸಿಕವಾದಂತಹ ವಿರೋಧ ಬಂತು. ಇಲ್ಲಿ ಹಾಗಲ್ಲ, ಇವ್ರ ರೂಪವೇ ಆ ರೀತಿ ಕಾಣಿಸ್ತಾ ಇದೆ. ವ್ಯತ್ಯಾಸ. ಭಗವಂತ ನಾಗದಲ್ಲಿ ನಾಗಾಕಾರದಿಂದ ಇದ್ದಾನೆ. ಅದರಿಂದ ಪರಮಾತ್ಮ ಹೇಗಿದ್ದಾನೆ? ಅಂತಃಸರ್ವತ್ರ ತದ್ರೂಪರೂಪ ವಿಷ್ಣು ತಿಷ್ಠತಿ. ಎಲ್ಲರ ಒಳಗಡೆಯೂ ಕೂಡ ಭಗವಂತ ಆಯಾ ರೂಪದಿಂದ ಇದ್ದಾನೆ. ತತ್ರ ತತ್ರ ಸ್ಥಿತ ವಿಷ್ಣು. ಅಲ್ಲಲ್ಲಿ ಇದ್ದಾನೆ ಅಲ್ಲ, ಅಲ್ಲಲ್ಲಿ ಆಯಾ ರೂಪದಿಂದ ಇದ್ದಾನೆ. ಭಗವಂತ ಪ್ರಾತಃ ಸಂಕಲ್ಪದ ಹೇಳಿದ ತತ್ತದಾಕಾರ ರೂಪದಿಂದ ಭಗವಂತ ಇರ್ತಾನೆ. ಅದರಿಂದ ಅದೇ ಹೇಳಿದ್ದು, ಅವನು ಮಾಡಿಸ್ತಾನೆ. ಈಗ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತೇನೆ ಅಂದರೆ ನಾನು ಮಾತಾಡಲ್ಲ, ನನ್ನೊಳಗಡೆ ಭಗವಂತ ಇದ್ದು ಮಾತಾಡಿಸ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೇನೆ. ಹೌದು ಹೌದು. ಭಗವಂತ ನಮ್ಮ ಆಕಾರದಲ್ಲಿದ್ದಾನೆ. ಈಗ ನಾನು ಮನುಷ್ಯಾಕಾರದಲ್ಲಿದ್ದಾಗ ನನ್ನೊಳಗಿರುವ ಭಗವಂತ ಮನುಷ್ಯಾಕಾರದಲ್ಲೇ ಇದ್ದಾನೆ. ಹೌದು, ಅದೇ ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ. ಆದ್ದರಿಂದ ಪರಮಾತ್ಮ ದೇಹಾಂಗುಷ್ಟ ಮಿತೋ ಹೃದಿ, ಜೀವಾಂಗುಷ್ಟ ಮಿತೋ ಜೀವೆ, ದೇಹಾಂಗುಷ್ಟ ಮಿತೋ. ಅಂದರೆ ಪರಮಾತ್ಮ ದೇಹದ ಒಳಗಡೆ ಇದ್ದಾನೆ, ಜೀವನ ಒಳಗಡೆ ಇದ್ದಾನೆ. ಜೀವನ ಒಳಗಡೆ ಇರತಕ್ಕಂಥ ರೂಪ ಬಿಂಬರೂಪ, ದೇಹದ ಒಳಗಡೆ ಇರತಕ್ಕಂಥ ರೂಪ ದೇಹ ನಿಯಾಮಕ ರೂಪ. ಹೌದು, ಅದ ತಸ್ಯ ಇದಮೇವ ಶಿರಃ, ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣಃ ಪಕ್ಷಃ ಅಯಂ ಉತ್ತರಃ ಪಕ್ಷಃ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. ಶ್ರುತಿ ಹೇಳ್ತಾ ಇದೆ, ತಸ್ಯ ಇದಮೇವ ಶಿರಃ. ಏವಕಾರ ಹಾಕಿದೆ ಅಂದರೆ ಏನರ್ಥ? ಇದೇ ಅವನ ತಲೆ ಅಂತಲ್ಲ, ಈ ತಲೆಯಲ್ಲಿ ತಲೆಯ ಆಕಾರದಲ್ಲಿ ಭಗವಂತನ ತಲೆ ಇದೆ. ಭಗವಂತನ ತಲೆ ನಮ್ಮ ತಲೆಯಲ್ಲಿರೋದ್ರಿಂದ ನಮ್ಮ ತಲೆ ಇದೆ. ಇಲ್ಲ ಅಂತಂದರೆ ನಮಗೆ ತಲೆಯೇ ಇಲ್ಲ. ಭಗವಂತ ತಲೆಯ ಆಕಾರದಲ್ಲಿ ಇಲ್ಲ ಅಂತಾದರೆ ನಮಗೆ ತಲೆಯೇ ಇಲ್ಲ. ತಲೆ ಇದ್ದರೂ ತಲೆ ಇಲ್ಲ, ಅದು ಬೇರೆ. ಮತ್ತು ತಲೆ ಆಕಾರವೂ ಇರ್ತಿರಲಿಲ್ಲ. ನಪುಂಸಕ. ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣಃ ಪಕ್ಷಃ ಇದಂ ಅಯಂ
ಶಿರಃ ಶಿರಸಿ ಶಿರಾಂಸಿ, ಮನಃ ಮನಸಿ ಮನಾಂಸಿ. ಸಕಾರ ಅಂತ ಶಬ್ದ, ಅದರಿಂದ ವಿಸರ್ಗ ಬಂದಿದೆ. ವಿಸರ್ಗ ಇದೆ ಅಂದಮೇಲೆ ಅದು ಪುಲ್ಲಿಂಗ ಆಗಬೇಕು ಅಂತಿಲ್ಲ. ತತಃ ಅಂತ ವಿಸರ್ಗ ಇದೆ, ಅದು ಅವ್ಯಯ. ದೇಹದಲ್ಲಿ ಪರಮಾತ್ಮ ಇದ್ದಂತಹ ದೇಹ ನಿಯಾಮಕ ರೂಪ ಹೋಯಿತು. ದೇಹದಲ್ಲಿ ಪರಮಾತ್ಮ ಶವರೂಪದಿಂದ ಇರಲಿಕ್ಕೆ ಒಂದು ರೂಪದಿಂದ ಇದ್ದಾನೆ. ಜೀವನಲ್ಲಿ ಭಗವಂತ ಇದ್ದ, ಅವನು ಜೀವ ಪುನಃ ಇನ್ನೊಂದು ಶರೀರಕ್ಕೆ ಹೋಗಿ ಇರಬೇಕಲ್ಲ, ಅದಕ್ಕೆ ಜೀವನಲ್ಲಿ ಪರಮಾತ್ಮ ಇದ್ದೇ ಇರ್ತಾನೆ. ಜೀವನ ಒಳಗಡೆ ಪರಮಾತ್ಮ ಇರೋದನ್ನು ಯಾವತ್ತೂ ಬಿಡಲ್ಲ. ಅದಕ್ಕೆ ಅಹಂ ಅಂತ ಹೇಳೋದು. ನಮ್ಮಲ್ಲಿ ಭಗವಂತ ನಮ್ಮನ್ನು ಬಿಡದೇ ಇದ್ದಾನೆ. ದೇವರೇನಾದರೂ ನಮ್ಮನ್ನು ಬಿಟ್ಟ ಅಂದರೆ ವಟಕ್, ಕೃಷ್ಣಾರ್ಪಣ, ಜೀವನೇ ಇಲ್ಲ. ಜೀವನ ನಿತ್ಯತ್ವ ಹೊಟ್ಟೋಗ್ಬಿಡುತ್ತೆ. ಜೀವ ನಿತ್ಯ. ಯಾರು ಬಿಟ್ಟರು ದೇವ್ರು ಬಿಡಲ್ಲ. ನೀವು ಬೇಕಾದ್ರೆ ನಿಮ್ಮನ್ನು ಹೆಂಡ್ತಿ ಮಕ್ಳು ಬಿಡೋದಲ್ಲ, ನೀವು ಹೆಂಡ್ತಿ ಮಕ್ಳನ್ನ ಬಿಡ್ಬೋದು ಬೇಕಾದ್ರೆ. ಬಿಟ್ಟರೂ ಕೂಡ ದೇವ್ರು ಬಿಡಲ್ಲ, ಕೈ ಬಿಡಲ್ಲ. ನಾವು ದೇವ್ರ ಕೈ ಬಿಟ್ಟಿರ್ತೇವೆ, ದೇವ್ರು ನಮ್ಮ ಕೈ ಬಿಡಲ್ಲ. ನೋಡಿ, ಅವನು ಕರುಣೆ ಅದು. ನಾವು ದೇವರಿಗೆ ಏನು ಮಾಡಬೇಕು ಅದನ್ನು ಮಾಡಲ್ಲ. ಇವತ್ತು ಟೈಮ್ ಆಯಿತು ಅಂಥೇಳಿ ನಾವು ದೇವ್ರ ಪೂಜೆ ಕ್ಯಾನ್ಸಲ್ ಮಾಡ್ತೀವಿ, ಆದರೆ ಹೊಟ್ಟೆ ಪೂಜೆ ಏನು ಕ್ಯಾನ್ಸಲ್ ಮಾಡಲ್ಲ ನಾವು. ಆದರೆ ದೇವ್ರು ನನಗೆ ಇವತ್ತು ಪೂಜೆ ಮಾಡಿಲ್ಲ ಅಂಥೇಳಿ ನಮ್ಮ ಕೈ ಬಿಡಲ್ಲ ಅವನು. ಮಾಡುವ ನಾಶ ಉಂಟು ಅಲ್ಲ, ನಾಶ ಮಾಡುವ ಸಾಮರ್ಥ್ಯ ಉಂಟು. ನಾಶ ಉಂಟು ಅಲ್ಲ, ನಾಶ ಮಾಡುವ ಕೆಪಾಸಿಟಿ ಇದೆ, ಪವರ್ ಇದೆ, ಬಟ್ ಅವನು ಮಾಡಲ್ಲ. ಮಾಡಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅನ್ಕೋಬಾರ್ದು. ಅದೇನೆ, ದೇವರು ಮಾಡಿಲ್ಲ. ಇದೆ ಇದೆ, ಹೌದು, ಉಂಟು ಅಲ್ಲ, ನಾಶ ಮಾಡಬಹುದು. ಜೀವನಿಗೆ ಉಂಟು ಅಂತಂದರೆ ಇದೆ ಅಂತ ಆಗ್ಬಿಡುತ್ತೆ. ಇದೆ ಅಲ್ಲಲ್ಲ, ಮಾಡಬಹುದು. ದೇವರು ಜೀವನನ್ನು ನಾಶ ಮಾಡುವಂತಹ ಅಲ್ಲಲ್ಲ, ದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ದೇವರ ಮಹಿಮೆ, ಜೀವರನ್ನು ನಾಶ ಮಾಡುವಂಥ ಸಾಮರ್ಥ್ಯವು ದೇವರಿಗಿದೆ, ಆದರೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಅವನದ್ದೇ ಒಂದು ರೂಲ್ಸು, ಅದನ್ನು ಅವನು ಫಾಲೋ ಮಾಡ್ತಾನೆ. ನಿತ್ಯಂ ನಿತ್ಯಾತ್ಮನಾಯತಃ ಅಂತ, ನಿತ್ಯವಾದ ಪದಾರ್ಥಗಳನ್ನು ನಿತ್ಯವಾಗಿಯೇ ಇರುವ ಹಾಗೆ ಭಗವಂತ ನಿಯಮನ ಮಾಡ್ತಾನೆ. ಆದರೆ ಆ ನಿತ್ಯವಾದ ಪದಾರ್ಥವನ್ನು ಇಲ್ಲ ಅಂತ ಮಾಡುವಂಥ ಸಾಮರ್ಥ್ಯ ಅವನಿಗಿದೆ. ಮಾಡಲ್ಲ ಮಾಡಲ್ಲ ಮಾಡಲ್ಲ. ನಿಮಗೆ ಮದ್ಯ ಕುಡಿಲಿಕ್ಕೆ ಸಾಮರ್ಥ್ಯ ಇದೆಯೋ ಇಲ್ಲೋ, ಹೆಂಡ ಕುಡಿಲಿಕ್ಕೆ ಸಾಮರ್ಥ್ಯ ಇದೆಯೋ ಇಲ್ಲೋ, ಬಾಯಿ ಒಳ್ಕೊಂಡು ಹೋಗುತ್ತೆ, ಕುಡಿಯಲ್ಲ, ಯಾವತ್ತೂ ಕುಡಿಯಲ್ಲ. ಕುಡಿಲಿಲ್ಲ ಅಂದ ಮಾತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ. ಹೆಂಡ ಬೇಡ, ಕಾಫಿ ಅಂತ ಇಟ್ಕೊಳ್ರಿ. ನೀವು ನಿಮ್ಮ ಜೀವಿತಕ್ಕೆ ನೀವು ಕುಡಿಯಲ್ಲ ಅಂತ ಇಟ್ಕೊಳ್ರಿ. ಉಳಿದವ್ರು ಕುಡಿತಾರೆ, ನೀವು ಕುಡಿಯಲ್ಲ ಅಂತ ಇಟ್ಕೊಳ್ರಿ. ನಿಮ್ಗೆ ಕುಡಿಯೋ ಸಾಮರ್ಥ್ಯ ಇಲ್ವಾ? ಇದೆ, ಕುಡಿಯಲ್ಲ. ಹಾಗೆ ನಾವು ನಿಯಮಗಳನ್ನು ಮೀರಲಿಕ್ಕೆ ಸಾಮರ್ಥ್ಯ ಇರುತ್ತೆ, ಮೀರಲ್ಲ. ಮೀರಿಲ್ಲ ಅಂದ ಮಾತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಹೌದು. ಹಾಗೆ ಹೀಗೆ ಮಾಡುವ ಸಾಮರ್ಥ್ಯ ಇದ್ದರೂ ಮಾಡಲಿಲ್ಲ ಅಂತಂದರೆ ಅದು ಮಹಿಮೆ ಅಲ್ವಾ? ಅದಕ್ಕೇನೆ ನಾವು ಲೋಕದಲ್ಲಿ ಹೇಳ್ತೇವೆ, ಉಳಿದವರೆಲ್ಲ ಕುಡಿತಾರೆ, ಇವರು ಕಾಫಿನೇ ಕುಡಿಯಲ್ಲ, ಮಹಿಮೆ ಅಂತೀರೋ ಇಲ್ಲೋ? ಇವರು ಜೀವಮಾನ ಇಡೀ ಕಾಫಿ ಕುಡಿಲೇ ಇಲ್ಲ, ಮಹಿಮೆ ಅಂತ ಹೇಳ್ತೀರೋ ಇಲ್ವ? ಅದು ಮಹಿಮೆ ಆಗಲ್ಲ ಅವಾಗ. ಹೌದು, ಜೀವ. ಅದಕ್ಕೆ ನಾನು ಹೇಳಿದ್ದು, ನಾವೇ ಸಾಮರ್ಥ್ಯ ಇದ್ದರೂ ಕೆಲವೊಂದನ್ನು ಮಾಡಲ್ಲ ಅಂದ ಮಾತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಏಕಾಶಿ ಊಟ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ ನಿಮಗೆ? ಬರುತ್ತೆ. ಯಾಕೆ ಮಾಡಲ್ಲ?
ಏಕಾಶಿ ಊಟ ಮಾಡಲ್ಲ ಅಂದರೆ ಇವ್ರಿಗೆ ಊಟ ಮಾಡುವ ಸಾಮರ್ಥ್ಯವೇ ಇಲ್ಲ ಹೇಳ್ತೀರಾ? ಇಲ್ಲ. ಏಕಾಶಿ ಊಟ ಮಾಡದೇ ಇರೋದು ಒಂದು ಮಹಿಮೆ. ಊಟ ಮಾಡಲಿಕ್ಕೆ ಸಾಧ್ಯ ಇದ್ದರೂ, ಫಲಾರ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದರೂ, ಯೋಗ್ಯತೆ ಇದ್ದರೂ, ಶಕ್ತಿ ಇದ್ದರೂ, ಎಲ್ಲರೂ ತಿಂತಾ ಇದ್ದರೂ, ಇವ್ರು ನೋಡ್ತಾ ಇದ್ದರೂ ತಿನ್ನಲಿಲ್ಲ, ಅದು ಅವ್ರ ಮಹಿಮೆ. ಹಾಗೆ ಭಗವಂತನದ್ದು ಬರಲ್ಲ. ಏಕಾದಶಿ ಉಪವಾಸ ಮಾಡುವವರಿಗೆ ಅಚಲವಾದಂಥ ಶ್ರದ್ಧೆ ಇದೆ ಅಂತಂದರೆ ನೀವು ಅವ್ರ ಎದುರುಗಡೆ ತಿನ್ಕೊಂಡು ಏನು ಬೇಕಾದ್ರೆ ಮಾಡ್ತಾಯಿರಿ, ಮುಟ್ಟಲ್ಲ, ನಂಗೆ ಬೇಡ. ಮೂಗಿಂದ ವಾಸನೆ ಬರುತ್ತೆ, ಏನು ಮಾಡೋದು, ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟೇ. ಹೌದು, ಆ ಜೀವನ ಯೋಗ್ಯತೆ ಹಂಗಿದೆ. ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ನಾನು ಏಕಾದಶಿ ಮಾಡಿಯೇ ಮಾಡ್ತೇನೆ ಅಂತಕ್ಕಂತಹ ಆ ವ್ಯಕ್ತಿತ್ವ ಆಗಿದೆ. ಅದನ್ನು ಭಗವಂತ ಅಲ್ಲಿ ಉದ್ಬೋಧ ಮಾಡ್ತಾನೆ. ಅದನ್ನೇ ಇಲ್ಲಿ ಪ್ರಬೋಧಯನ್ ಅಂತ ಹೇಳ್ತಾ ಇರೋದು, ಅದನ್ನು ಉದ್ಬೋಧ ಮಾಡ್ತಾನೆ. ಆದ್ದರಿಂದ ಇನ್ನು ಕೆಲವರಿಗಿರುತ್ತೆ, ಉಪವಾಸ ಮಾಡ್ತಿರ್ತಾರೆ, ಯಾರ್ಯಾರು 4 ಜನ ತಿಂದರೆ ನಾವು ತಿಂದ್ಬೇಡೋಣ ಅಂತ ಆಗ್ತಾರೆ. ಆವಾಗ ಅಲ್ಲಿ ಅದು ಸ್ಟ್ರಾಂಗ್ ಆಗಿಲ್ಲ ಅಲ್ಲಿ. ಅದೇ ಬೋಧಯನ್ ಪ್ರಬೋಧಯನ್ ಎರಡೂ ಒಂದೇ ಅರ್ಥ, ಆಯಿತಾ? ಆದರೆ ಅದರಲ್ಲಿ ಮಹತ್ವ ತೋರಿಸ್ಲಿಕ್ಕೋಸ್ಕರ ಪ್ರ ಅಂತ ತೋರಿಸ್ತಾರೆ. ಶಕ್ತಿ ಇಲ್ಲದೇ ಇದ್ದವನು ತಿನ್ನೋದು ಬೇರೆ, ಚಾಪಲ್ಯದಿಂದ ತಿನ್ನೋದು ಬೇರೆ. ಪಾಪ ಇದ್ದರೆ ನೋಡ್ತಾನೆ. ಸಾಮರ್ಥ್ಯ ಇದ್ರೂ ಕೂಡ ಕೊಲ್ಲಲ್ಲ, ಅದು ಅವನ ಮಹಿಮೆ. ರೂಪಕ್ಕೂ ಸ್ವತಃ ವಿಷ್ಣುವಿನ ರೂಪಕ್ಕೂ ಇದು ಭೇದವನ್ನು ನಿಷೇಧ ಮಾಡ್ತಾ ಇದೆ, ಸ್ವರೂಪ ಭೇದವನ್ನು ನಿಷೇಧ ಮಾಡ್ತಾ ಇದೆ. ಅಲ್ಲಿ ಸ್ವರೂಪ ಭೇದವನ್ನು ಇಟ್ಕೊಂಡ್ರೂ ಕೂಡ ಈ ಶ್ಲೋಕ ಭಗವಂತನ ರೂಪಗಳಿಗೆ ಸ್ವರೂಪ ಭೇದವನ್ನು ನಿಷೇಧ ಮಾಡ್ತಾ ಇದೆ. ಆ ಶ್ಲೋಕಕ್ಕೆ ಅನೇಕ ರೀತಿಯಾದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಭೇದ ಪ್ರತಿಪಾದನೆ ಮಾಡಬೇಕಲ್ಲ, ಭೇದ ಸೌರಭ ಇದೆ. ಜ್ಞಾನಿಗಳಿಗೆ ಒಂದು ಶ್ಲೋಕಕ್ಕೆ ಎಷ್ಟು ಅರ್ಥ ಹೊಳೆಯುತ್ತೆ ಅದನ್ನು. ಬ್ರಹ್ಮನಲ್ಲಿ ಭಗವಂತ ಶಿವರೂಪದೇನೋ ಇದ್ದಾನೆ ಎಂದೆ, ಆದರೆ ನಿಮಗೆ ಕಾಣಲ್ಲ. ನಿಮಗೆ ಬ್ರಹ್ಮನ ಚತುರ್ಮುಖ ರೂಪ ಕಾಣುತ್ತಲ್ಲ, ಬ್ರಹ್ಮನಿಗೆ ಹೇಗೆ ನೋಡ್ತೀರಾ? ಬ್ರಹ್ಮ ಅಂದರೆ 5 ಮುಖ ಬರೆದ್ರೆ ನೀವು ಬ್ರಹ್ಮ ಅಂತೀರಾ? ಅನ್ನಲ್ಲ. ಆದರೆ ಬ್ರಹ್ಮನ ಆಕಾರ ಯಾವುದು? ಚತುರ್ಮುಖ. ಆ ಚತುರ್ಮುಖನ ಒಳಗಡೆ ಪಂಚಮುಖ ಇದ್ದಾನೆ. ಯಾಕೆ? ಬ್ರಹ್ಮದೇವರ ಮನಸ್ಸಿನಲ್ಲಿಯೂ ಕೂಡ ಮನಸ್ಸಿನ ವ್ಯಾಪಾರ ನಡೆಸಲಿಕ್ಕೆ ಮನಸ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರ ಇದ್ದಾನಲ್ಲಿ. ಮನೋಭಿಮಾನಿ ರುದ್ರ ಅವನಿದ್ದಾನೆ. ಇದ್ದು ಬ್ರಹ್ಮದೇವರ ಸೇವೆ ಮಾಡ್ತಾ ಅವರ ಮನಸ್ಸನ್ನು ನೇಮನ ಮಾಡ್ತಾನೆ. ರುದ್ರದೇವರೊಳಗಡೆ ಪರಮಾತ್ಮ ಮತ್ತೆ. ಹೌದು, ರುದ್ರನು ಇದ್ದಾನೆ, ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ, ಇದೆ. ಆದರೆ ಆ ಶರೀರದಲ್ಲಿ ರುದ್ರ ಇದ್ದರೂ ಕೂಡ ಅವನನ್ನು ರುದ್ರ ಅಂತ ಕರೆಯಲ್ಲ ನಾವು. ಯಾಕೆ? ಪಾರ್ಟ್ ಆಫ್ ರುದ್ರ ಒಂದು ಪಾರ್ಟಲ್ಲಿದ್ದಾನೆ. ಆದರೆ ಸಮಗ್ರ ಅದು ಬ್ರಹ್ಮ. ಸಾರು ರುಚಿಯಾಗಿದೆ ಅಂತ ಹೇಳ್ತೀರ, ಅಥವಾ ಸಾರು ಉಪ್ಪಾಗಿದೆ ಅಂತೀರ. ಖಾರ ಹುಳಿ ಎಲ್ಲ ಇದೆ, ಅದನ್ನು ನೀವು ಅದನ್ನೆಲ್ಲ ಹೇಳಲಿಲ್ಲ. ನೀವು ಹೇಳಿ ಉಪ್ಪೇ ಜಾಸ್ತಿ, ಉಪ್ಪೇ ಬರೀ ಸಾರು ಅಂದರೆ ಉಪ್ಪು. ಇವತ್ತನ್ನಲ್ಲ ನಾನು ಹೇಳಿದ್ದಷ್ಟೇ. ಹಾಗೆ ಬ್ರಹ್ಮ ಅಂತ ಹೇಳ್ತೇವೆ, ಅಲ್ಲಿ ಬೇರೆ ಇಲ್ಲ, ದೇವತೆಗಳಿಲ್ಲ ಅಂತಲ್ಲ, ಇದ್ದಾರೆ. ಆದರೆ ಅವನದ್ದೇ ಆಡಳಿತ. ಅದರಿಂದಾಗಿ ಈ ಶರೀರ ನಂದು ಅಂತೇವೆ. ಯಾಕೆ? ನಮ್ಮದೇನಲ್ಲ ಇದು. ಯಾಕೆ? ಅವರೆಲ್ಲ ಇದ್ದರೆ ನಂದು, ಅವರೆಲ್ಲ ಇಲ್ಲ ಅಂತಂದರೆ ನಾನು ನಂದು ಅಂತ ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಹಾಗಾದರೆ ನಮ್ಮದು ಅಂತ ನಮ್ಮ ಅಧೀನದಲ್ಲಿದೆ ಅಂತ ಹೇಳಿ ನಮ್ಮದು ಅಂತ ಹೇಳ್ತೇವೆ. ಹಾಗೆ ಬ್ರಹ್ಮದೇವರ ಶರೀರ
ಅಲ್ಲಿ ಇತರ ತತ್ವಾಭಿಮಾನ ದೇವತೆಗಳು ಇದ್ದಾರೆ, ಆದರೆ ಅದರಲ್ಲಿ ಅಭಿಮಾನ ಇಲ್ಲ ಅವರಿಗೆ. ಈ ಶರೀರ ಅಭಿಮಾನ ಇರೋದು ಯಾರಿಗೆ? ಆಯಾ ಜೀವರಿಗೆ. ಹಾಗೆ ಬ್ರಹ್ಮದೇವರಿಗೆ ಆ ಶರೀರದಲ್ಲಿ ಅದು ನಂದು ಎಂಬತಕ್ಕಂಥ ಅಭಿಮಾನ ಇದೆ. ಅದರಿಂದಾಗಿ ಅದು ಬ್ರಹ್ಮದೇವರ ಶರೀರ. ದೇವೈಹಿ ರೂಪೈಹಿ, ದೇವತೆಗಳ ರೂಪದಿಂದ ಆವಿಶತ್ಕಿಲ ಪ್ರವೇಶಿಸಿದ್ದಾನಷ್ಟೇ. ಅಸುರರನ್ನು ಆಸುರೈಹಿ ರೂಪೈಹಿ, ಅಸುರರ ರೂಪಗಳಿಂದ ಆವಿಶತ್ಕಿಲ ಪ್ರವೇಶಿಸಿದ್ದಾನಷ್ಟೇ. ನಾಗಂ, ಸರ್ಪಗಳನ್ನು ನಾಗಾಕೃತಿ ಕಿಲ, ಸರ್ಪರೂಪವನ್ನು ಧಾರಣೆ ಮಾಡಿದವನಾಗಿ ಪ್ರವೇಶ ಮಾಡಿದ್ದಾನಷ್ಟೇ. ಸರ್ವತ್ರ, ಎಲ್ಲ ಕಡೆಯಲ್ಲಿಯೂ, ಅಂತಹ ಆಯಾ ವಸ್ತುಗಳ ಒಳಗಡೆ ತದ್ರೂಪ ರೂಪ, ಆ ವಸ್ತುವಿನ ರೂಪದಂತಹ ರೂಪವುಳ್ಳವನಾಗಿ ತಿಷ್ಠತಿ ಇದ್ದಾನೆ. ತತ್, ಆದ್ದರಿಂದ ಏಷಾ ವಾಕ್ ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ ಎಂಬತಕ್ಕಂತಹ ವಾಕ್ಯವು ಬ್ರಹ್ಮಸ್ಥ ಬ್ರಹ್ಮರೂಪಾತ್, ಬ್ರಹ್ಮನಲ್ಲಿರುವ ಬ್ರಹ್ಮರೂಪದಿಂದಲೂ, ಶಿವಸ್ಥ ಶಿವರೂಪತಃ, ಶಿವನಲ್ಲಿರುವಂತಹ ಶಿವನ ರೂಪದಿಂದಲೂ, ಪೃಥಕ್ ಸ್ಥಿತಸ್ಯ ವಿಷ್ಣೋ, ಪ್ರತ್ಯೇಕವಾಗಿರ್ತಕ್ಕಂತಹ ಪರಮಾತ್ಮನಿಗೆ ಭೇದವನ್ನು ನಿಷೇಧತಿ, ನಿರಾಕರಣೆ ಮಾಡ್ತಾ ಇದೆ. ಅಂದರೆ ಎಲ್ಲ ಪ್ರಾಣಿಗಳನ್ನು ಇಟ್ಕೊಳ್ರಿ ಅಂತ. ಈಗ ದೇವತೆಗಳ ಆಕಾರ ಅದು ಸ್ವರೂಪ ಹೇಳಿದರು, ಅಸುರರ ರೂಪ ಅದು ವಿಕೃತವಾದ ರೂಪ. ಇದಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಇದೆಯಲ್ಲ ಅದನ್ನು ಇಟ್ಕೊಳ್ರಿ ಅಂತ ಹೇಳಿದ್ದ. ಸ್ವರೂಪ ಕುರೂಪ ಅಂದರೆ ಇನ್ನೊಂದು ಪೃಥಗ್ ರೂಪ, ಎಲ್ಲವೂ ಕೂಡ ಭಗವಂತ. ಕಿಲ ಅಂದರೆ ಕನ್ಫರ್ಮ್, ಹಾಗೆ ತಾನೇ ಅಂತ ಹೇಳ್ತೇವೆ, ಒಪ್ಕೊಳ್ಬೇಕು ಅರ್ಥ. ವಿಷ್ಣೋ ವಾಗ್ಭೇದಂ ಏಷ, ವಾಗ್ಭೇದಂ ವಿಷ್ಣೋ ವಾಕ್, ಏಷಾ ವಾಕ್, ಏಷಾ ವಾಕ್ ಅಂದರೆ ಈ ಮಾತು. ಈ ಮಾತು ಅಂದರೆ ಯಾವ ಮಾತು? ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ ಎಂಬತಕ್ಕಂತಹ ವಾಕ್. ವಾಗ್ ಕಕಾರ ಇದ್ದಿದ್ದು ಗಕಾರ ಆಗುತ್ತೆ, ವಾಗ್ಭೇದ ಅಂತ ಜಸ್ತ್ವ ಬಂದಿದೆ. ಯಾವುದು? ನಾಗ ಯಾಕೆ ಅಂತಂದರೆ ಇದೆ ಇವರು ತಮ್ಮ ವಾಕ್ಯದಲ್ಲಿ ತೋರಿಸಿದ್ದಾರೆ. ಉದ್ದೀಪಯನ್ ಅಂತಂದರೆ ಅದನ್ನು ಅಭಿವ್ಯಕ್ತ ಮಾಡೋದು, ಇದ್ದದ್ದು ಅಭಿವ್ಯಕ್ತವಾಗುತ್ತೆ. ದೇವತೆಗಳನ್ನು ಉದ್ದೀಪನಗೊಳಿಸ್ತಾ ಅಸುರರನ್ನು ಅವರವರ ಕೆಲಸವನ್ನು ಮಾಡುವ ಹಾಗೆ ಪ್ರಚೋದನೆ ಮಾಡ್ತಾ, ಅಸುರರು ಮಾಡುವ ಕೆಲಸವನ್ನು ಪ್ರಚೋದನೆ ಮಾಡ್ತಾ, ಸರ್ಪ ಮಾಡಬೇಕಾದ ಕೆಲಸವನ್ನು ಅವನು ಪ್ರಚೋದನೆ ಮಾಡ್ತಾ, ಪ್ರಚೋದನೆ ಅಂತ ಅರ್ಥ ಉದ್ದೀಪಯನ. ವಿಷ್ಣು ನಾರಾಯಣನು ದೇವೈಹಿ ರೂಪೈಹಿ, ದೇವತೆಗಳ ರೂಪದಿಂದ ದೇವತೆಗಳನ್ನು ಉದ್ದೀಪಯನ್ ಪ್ರಚೋದನೆಗೊಳಿಸುತ್ತಾ ಆವಿಶತ್ಕಿಲ ಪ್ರವೇಶ ಮಾಡಿದ್ದಾನಷ್ಟೇ. ಅಸುರರನ್ನು ಆಸುರೈಹಿ ರೂಪೈಹಿ, ಅಸುರರ ರೂಪಗಳಿಂದ ಉದ್ದೀಪಯನ್ ಪ್ರಚೋದನೆಗೊಳಿಸ್ತಾ ಆವಿಶತ್ಕಿಲ ಪ್ರವೇಶ ಮಾಡಿದ್ದಾನಷ್ಟೇ. ನಾಗವನ್ನು ನಾಗಾಕೃತಿ ಸರ್ಪಗಳ ಆಕಾರವುಳ್ಳವನಾಗಿ ಉದ್ದೀಪಯನ್ ಪ್ರಚೋದನೆಗೊಳಿಸ್ತಾ ಆವಿಶತ್ಕಿಲ ಪ್ರವೇಶ ಮಾಡಿದ್ದಾನಷ್ಟೇ. ವಿಷ್ಣುವಾದರೂ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಅಂತಹ ಒಳಗಡೆ ತದ್ರೂಪ ಆಯಾ ವಸ್ತುವಿನ ರೂಪವುಳ್ಳವನಾಗಿ ತಿಷ್ಠತಿ ಇದ್ದಾನೆ. ತತ್, ಆದ್ದರಿಂದ ಏಷಾ ವಾಕ್ ನೋಡಿ ಇಲ್ಲಿ ಏಷಾ ವಾಕ್ ತ್ರಯಾಣಾಂ ಏಕಭಾವಾನಾಂ ಯೋ ನ ತಿಷ್ಠತಿ ವೈಭಿಧಾಂ ಎಂಬತಕ್ಕಂತಹ ವಾಕ್ಯವು
ಬ್ರಹ್ಮಸ್ಥ ಬ್ರಹ್ಮರೂಪಾತ್, ಬ್ರಹ್ಮನಲ್ಲಿರುವ ಬ್ರಹ್ಮರೂಪದಿಂದ, ಶಿವಸ್ಥ ಶಿವರೂಪತಃ, ಶಿವನಲ್ಲಿರುವ ಶಿವನ ರೂಪದಿಂದ. ಅಷ್ಟೇ ಅಲ್ಲ, ಪೃಥಕ್ ಪ್ರತ್ಯೇಕವಾಗಿ ಸ್ಥಿತಸ್ಯ ಇರುವಂತಹ ವಿಷ್ಣೋ ಪರಮಾತ್ಮನಿಗೂ ಭೇದವನ್ನು ನಿಷೇಧತಿ, ನಿಷೇಧ ಮಾಡ್ತಾ ಇದೆ. ಬ್ರಹ್ಮ ವಿಷ್ಣುವಿಗಲ್ಲ, ಬ್ರಹ್ಮಸ್ಥ ಬ್ರಹ್ಮರೂಪಾತ್, ಶಿವಸ್ಥ ಶಿವರೂಪತಃ, ವಿಷ್ಣೋಶ್ಚ ಅಂತ. ಮತ್ತು ಬ್ರಹ್ಮ ವಿಷ್ಣುವಿಗೆ ಅಲ್ಲ, ಬ್ರಹ್ಮಸ್ಥ ಬ್ರಹ್ಮರೂಪ, ಶಿವಸ್ಥ ಶಿವರೂಪ, ಸಾಕ್ಷಾತ್ ವಿಷ್ಣು, ಇವುಗಳಿಗೆ ಭೇದ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣುವಿಗೆ ಭೇದ ಇದ್ದೇ ಇದೆ. ಒಂದೇ ಅಭಿಪ್ರಾಯವುಳ್ಳ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಯಾರು ಭೇದವನ್ನು ತಿಳಿಯೋದಿಲ್ಲವೋ, ಅಭಿಪ್ರಾಯ ಭೇದವನ್ನು ತಿಳಿಯೋದಿಲ್ಲವೋ ಅಂಥವರು ಮೋಕ್ಷವನ್ನು ಪಡಿತಾರೆ. ಸರ್ವಭೂತಾತ್ಮನ, ಎಲ್ಲ ಇರತಕ್ಕಂತಹ ಸರ್ವಭೂತಾತ್ಮನಾಂ ಬರಬೇಕು. ಮನಸ್ಸಿಗೆ ಬಂದ ಮೇಲೆ ಆಮೇಲೆ ಇಂದ್ರಿಯಗಳಲ್ಲಿ ಆ ಪ್ರವೃತ್ತಿ ಆಗುತ್ತೆ. ಮನಸ್ಸು ಬರಲಿಲ್ಲ ಅಂತಂದರೆ ಓದಲ್ಲ, ಪಾಠಕ್ಕೆ ಬರಲ್ಲ. ಅಲ್ಲ, ಮನಸ್ಸು ಚಿತ್ತದ ಪ್ರಭೇದ, ಮನಸ್ಸಿನ ಪ್ರಭೇದ ಇದೆಯಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಅದು 5 ಮನಸ್ಸಿನ ಪ್ರಭೇದ. ಮನಸ್ಸು ಅಂದರೆ ಆ ಚಿತ್ತವು ಕೂಡ ಆಗುತ್ತೆ. ಏನು ಅಹಂ ಅಂತಿದೆಯಲ್ಲ, ಅದಕ್ಕೆ ರುದ್ರದೇವರ ಅಭಿಮಾನಿ. ಮನಸ್ಸು, ಬುದ್ಧಿ, ಅಹಂ, ಅದಕ್ಕೆ. ಭಿದಾ ಶಬ್ದಸ್ಯ ಸ್ವರೂಪಭೇದ ಪರತ್ವೇಪಿ ಭಾಗವತ ಪ್ರಕ್ರಿಯೆಯ ಏವ ಯೋಜನಿಕಾ ಪ್ರಕಾರಮಾಹ ದೇವಾನಿತಿ ಅಂತ. ಭಿದಾ ಶಬ್ದಕ್ಕೆ ಸ್ವರೂಪಭೇದ ಅಂತ ಅರ್ಥ ಇಟ್ಕೊಂಡ್ರೂ ಕೂಡ ಭಾಗವತದ ಪ್ರಕ್ರಿಯೆಯಿಂದಲೇ, ಭಾಗವತ ಪ್ರಕಾರವೇ ಯೋಜನಿಕಾ ಅಂದರೆ ಅದನ್ನು ಯಾವ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ. ಆಸುರಾನ್ ಆವಿಷದಾಸುರೇಣ ರೂಪೇಣ ತೇಷಾಂ ತಥಾಸುರಾನಾವಿಷದಾಸುರೇಣ ರೂಪೇಣ ತೇಷಾಂ ಬಲವೀರ್ಯಮೀರಯನ್ ಉದ್ದೀಪಯನ್ ದೇವಗಣಾಂಶ್ಚ ವಿಷ್ಣುರ್ದೈವೇನ ನಾಗೇಂದ್ರಮಥಾಪರೇಣ ಇತಿ ಭಾಗವತವಾಕ್ಯಂ ಅರ್ಥತಃ ಗೃಹ್ಣಾತಿ ಅಂತ. ತಥಾಸುರಾನ್ ಆವಿಷದ್ ಆಸುರೇಣ, ಅಸುರಾನ್ ಆಸುರೇಣ ರೂಪೇಣ ಆವಿಶತ್. ಹಾಗೆ ಹೇಗೆ? ತೇಷಾಂ ಬಲವೀರ್ಯಂ ಈರಯನ್, ಅವರ ಬಲ, ಅವರ ಸಾಮರ್ಥ್ಯ, ಅದನ್ನು ಈರ ಪ್ರೇರಣೆ, ಅದನ್ನು ಪ್ರೇರೇಪಣೆ ಮಾಡ್ತಾ ಅಂತ. ಹಾಗೆ ದೇವಗಣಾಂಶ್ಚ ಉದ್ದೀಪಯನ್, ದೇವತೆಗಳನ್ನು ಕೂಡ ಅವರ ವೀರ್ಯಂ ಈರಯನ್ ಉದ್ದೀಪಯನ್, ಅವರ ಬಲವೀರ್ಯಂ ಉದ್ದೀಪಯನ್, ಅವರ ಬಲ ಮತ್ತು ವೀರ್ಯ ಇವುಗಳನ್ನು ಭಗವಂತ ಉದ್ದೀಪನೆ ಮಾಡ್ತಾ. ಹಾಗೆ ನಾಗೇಂದ್ರಂ ಅಥ ಅಪರೇಣ ರೂಪೇಣ ಅಂತ. ನಾಗೇಂದ್ರ ಅಂದರೆ ವಾಸುಕಿ, ಇದು ಸಮುದ್ರ ಮಥನ ಕಾಲದಲ್ಲಿ ಬರ್ತಕ್ಕಂಥದ್ದು. ಯಾವಾಗ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡು ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಈ ದೇವತೆಗಳು ಒಂದು ಕಡೆಯಲ್ಲಿ, ಬಾಲದ ಕಡೆಯಲ್ಲಿ, ದೈತ್ಯರು ಮುಖದ ಕಡೆಯಲ್ಲಿ ಹಿಡ್ಕೊಂಡು ಕಡಿತಾ ಇರಬೇಕಾದರೆ ಅವರಿಗೆ ಶ್ರಮ ಆಯಿತು, ಸುಸ್ತಾಗಿ ಹೋಯಿತು, ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ. ಅಷ್ಟೇ ಅಲ್ಲ, ಇಲ್ಲಿ ನಾಗೇಂದ್ರ ಅನ್ನೋದಕ್ಕೆ 2 ಅರ್ಥ. ಒಂದು ವಾಸುಕಿ, ಇನ್ನೊಂದು ಪರ್ವತ. ಪರ್ವತದಲ್ಲಿಯೂ ಭಗವಂತ ಒಂದು ರೂಪದಿಂದ ಪ್ರವೇಶ ಮಾಡಿದ, ವಾಸುಕಿಯಲ್ಲೂ ಒಂದು ರೂಪದಿಂದ ಪ್ರವೇಶ ಮಾಡಿದ, ದೈತ್ಯರಲ್ಲಿಯೂ ಒಂದು ರೂಪದಿಂದ ಪ್ರವೇಶ ಮಾಡಿದ, ಒಬ್ಬೊಬ್ಬ ದೈತ್ಯರಲ್ಲೂ ಒಂದೊಂದು ರೂಪದಿಂದ. ಆಮೇಲೆ ದೇವತೆಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪದಿಂದ ಭಗವಂತ ಪ್ರವೇಶ ಮಾಡಿದ. ಆಮೇಲೆ ತಾನೇ ಕಡ್ದದ್ದು, ಯಾರು ಕಡ್ದ ಪಾರವನ್ನು ಮಾಡಿಸ್ತಾ ಅಂತ ಹೇಳುವಾಗ ಬಂದಂತಹ ಶ್ಲೋಕ ಇದು. ಅಲ್ಲಿ ಸ್ಪಷ್ಟವಾಗಿ ಯಾರಿಗೆ ಅಸುರ ರೂಪದಿಂದ ಅಸುರರಲ್ಲಿ, ದೇವ ರೂಪದಿಂದ ದೇವತೆಗಳಲ್ಲಿ, ನಾಗನ ರೂಪದಲ್ಲಿ ನಾಗನಲ್ಲಿ, ನಾಗೇಂದ್ರನ ರೂಪದಲ್ಲಿ ಪರ್ವತದಲ್ಲಿ, ಹೀಗೆ ಭಗವಂತ ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾದರೆ ಎಲ್ಲರೇ ಇದನ್ನು ಅವರು ಕಾರಣವನ್ನಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾ ಹೇಳಿದ್ದು, ದೇಹದಲ್ಲಿ ಶವ ಆದಮೇಲೆ ಪರಮಾತ್ಮ ಇದ್ದಾನೋ ಇಲ್ವೋ? ಶವ ಆದಮೇಲೆ ಪರಮಾತ್ಮ ಇದ್ದಾನೋ ಇಲ್ವೋ? ಹಾಂ ಅಲ್ವಾ? ಹಾಗೆ ಪರಮಾತ್ಮ ಅವರಲ್ಲಿ ಶಕ್ತಿಯನ್ನು ಪ್ರಚೋದನೆ ಮಾಡದೇನೆ ಅವರವರ ಸ್ವರೂಪ ಶಕ್ತಿ ಏನಿತ್ತೋ ಅದನ್ನು ಮಾತ್ರ ಪ್ರೇರಣೆ ಮಾಡ್ತಾ ಇದ್ದ. ಆಮೇಲೆ
ತಾನು ಪ್ರವೇಶ ಮಾಡಿ ವಿಶೇಷ ಶಕ್ತಿಯನ್ನು ಪರಮಾತ್ಮ ಅಲ್ಲಿ ಪ್ರಕಟ ಮಾಡಿದ. ದೇವರು ಅದನ್ನೇ ಪ್ರವೇಶ ಅಂತ ಹೇಳೋದು. ಪ್ರಕರ್ಷೇಣ ಆವೇಶ ಬಂದರೆ ಅದೇ ಪ್ರವೇಶ. ವಿಷ ಪ್ರವೇಶನೆ ಅಂದರೆ ಏನರ್ಥ? ಪ್ರವೇಶ ಅಂತಂದರೆ ಆ ಶಕ್ತಿಗಳ ಆವಿರ್ಭಾವ. ದೇವರು ಈಗ ನಾವು ಹೇಳ್ತೇವೆ ಅರ್ಜುನನಲ್ಲಿ ಭಗವಂತನ ಆವೇಶ ಅಂತ. ಹಾಗಾದರೆ ಬಿಂಬರೂಪದಿಂದ ಪರಮಾತ್ಮ ಇಲ್ವಾ? ಹಾಗಾದರೆ ಬಿಂಬರೂಪದಿಂದ ಇದ್ದರೂ ಕೂಡ ಆವೇಶ ಅಂದರೆ ಹಸ್ತರೂಪ ಅಂತಲ್ಲ, ಆ ಗುಣವನ್ನು ಉದ್ದೀಪನಗೊಳಿಸ್ತಾ ಭಗವಂತ ಅಲ್ಲಿ ಅಭಿವ್ಯಕ್ತನಾಗ್ತಾನೆ ಅಂತಷ್ಟೇ ಅರ್ಥ. ಎಲ್ಲ ರೂಪಗಳು ಎಲ್ಲ ಕಡೆಯಲ್ಲಿದೆ. ಭಗವಂತನ ಈ ರೂಪ ಇಲ್ಲೇ ಇದೆ, ಈ ರೂಪ ಇಲ್ಲಿಲ್ಲ ಅಂತಿಲ್ಲ. ಆದರೆ ಅಲ್ಲಲ್ಲಿ ಆ ರೂಪವನ್ನು ನೀವೀಗ ಇಲ್ಲಿ ನೋಡಿದ್ರೆ ಬಾಲಕೃಷ್ಣ ಅಂತ ನೋಡ್ತೀರ. ಈ ಬಾಲಕೃಷ್ಣನ ಪ್ರತಿಮೆ ಒಳಗಡೆ ನರಸಿಂಹ ರೂಪ ಇದೆಯೋ ಇಲ್ವೋ? ಇದ್ದೇ ಇದೆ. ರಾಮರೂಪ ಇದೆಯೋ ಇಲ್ವೋ? ಮತ್ಸ್ಯ ರೂಪ ಇದೆಯೋ ಇಲ್ವೋ? ಇದೆ. ಯಾಕೆ? ಎಲ್ಲ ರೂಪ ಎಲ್ಲ ಕಡೆಯಲ್ಲಿದೆ. ಅದು ನಮಗೆ ಕಾಣೋದು ಆಕಾರ ಅದು ಅಂತಷ್ಟೆ. ಯಾವುದು ನಮಗೆ ಅಭಿವ್ಯಕ್ತವಾಗುತ್ತೋ ಅದನ್ನು ನಾವು ಪ್ರವೇಶ ಅಂತ ಹೇಳುತ್ತೆ. ಪ್ರವೇಶ ಬೇರೆ, ಅಧಿಷ್ಠಾನ ಬೇರೆ. ಮೂರ್ತಿ ಅಧಿಷ್ಠಾನ, ಭಗವಂತನ ಪ್ರವೇಶ. ಮನೆ ಅಧಿಷ್ಠಾನ, ನಾವು ಪ್ರವೇಶ ಮಾಡೋದು. ಅದೇ ಆ ಅಮೃತಮಥನ ಕಾಲದಲ್ಲಿ ಯಾರ್ಯಾರು ಅಲ್ಲಲ್ಲಿ ಕೆಲಸ ಮಾಡಿದ್ದಾರೋ ಅವರಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ. ಇತಿ ಭಾಗವತ ವಾಕ್ಯಂ ಅರ್ಥತಃ ಗೃಹ್ಣಾತ್. ಈ ಶ್ಲೋಕದಲ್ಲಿ ಭಾಗವತ ವಾಕ್ಯವನ್ನು ಅವರು ಅರ್ಥತಃ ಸ್ವೀಕಾರ ಮಾಡಿದ್ದಾರೆ. ಅತಃ ಭಾಗವತೆ ಪ್ರೋಕ್ತತ್ವ, ಭಾಗವತದಲ್ಲಿ ಹೇಳಿರೋದ್ರಿಂದ ಸರ್ವತ್ರ ಅಂತಿದೆ. ಸರ್ವತ್ರ ಅಂದರೆ ಎಲ್ಲಿ? ದೇವ ಅಸುರ ಸರೀಸೃಪಾದಿಷು ಅಂತ. ದೇವತೆಗಳು, ದೈತ್ಯರು ಮತ್ತು ಸರ್ಪ. ಸರ್ಪ ಯಾಕೆಂದರೆ ಹಗ್ಗ ಆಗಿದ್ದಾನೆ, ಆದ್ದರಿಂದ. ತದ್ರೂಪರೂಪ ಅಂತ ಏನರ್ಥ? ತೇಷಾಂ ರೂಪವತ್ ರೂಪಂ ಯಸ್ಯ ಸಹ, ಯಸ್ಯ ಪರಮಾತ್ಮನಃ ತೇಷಾಂ ದೇವಾನಾಂ ರೂಪವತ್ ಆಕಾರವತ್ ರೂಪಂ ಆಕಾರ. ಪರಮಾತ್ಮನಿಗೆ ದೇವತೆಗಳ ಆಕಾರದಂತೆ ಆಕಾರ ಭಗವಂತ ಪಡ್ಕೊಂಡ. ದೈತ್ಯರ ಆಕಾರದಂತೆ ಭಗವಂತ ಆಕಾರ ಪಡ್ಕೊಂಡ. ಹಿರಣ್ಯಕಶಿಪುವಿನ ಆಕಾರ ದೇವರಿಗಿದೆ ಅಂದರೆ ದೇವರು ಹಿರಣ್ಯಕಶಿಪು ಅಂತ ಅನ್ಕೋಬಾರ್ದು. ಹಿರಣ್ಯಕಶಿಪುವಿನ ಆಕಾರ ಅವನಿಗಿದೆ ಅಷ್ಟೇ. ದೇವರಿಗೆ ಸರ್ಪದ ಆಕಾರ ಇದೆ ಅಂದರೆ ಭಗವಂತ ಸರ್ಪ ಅಂತ ವಿಷಜಂತು ಅಂತ ಅನ್ಕೋಬಾರ್ದು. ಸರ್ಪ ಅಂತಂದರೆ ವಿಷ ಜಂತು ಸರ್ಪ, ಅದರ ಸರ್ಪ ಆಕಾರ ಭಗವಂತನಿಗಿದೆ. ಅವನು ಮಾತ್ರ ಅಮೃತ ಜಂತುವೇ. ಅವನು ಮೃತ ಜಂತು ಅಲ್ಲ, ವಿಷಜಂತು ಅಲ್ಲ ಅವನು. ತತ್ ತಸ್ಮಾತ್ ಬ್ರಹ್ಮಣಿ ಬ್ರಹ್ಮರೂಪೇಣ ರುದ್ರೇ ರುದ್ರರೂಪೇಣ ಭಗವತೋಪಿ ಅಂತರ್ಯಾಮಿತಯಾ ಸ್ಥಿತತ್ವಾತ್. ಭಗವಂತ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ರುದ್ರೇ ರುದ್ರರೂಪೇಣ ರುದ್ರರೂಪನಾಗಿ ಭಗವಂತ ಹೇಗಿದ್ದಾನೆ? ಅಂತರ್ಯಾಮಿತಯ ಸ್ಥಿತತ್ವಾತ್, ಅಂತರ್ಯಾಮಿಯಾಗಿ ಇದ್ದಾನೆ. ಆದ್ದರಿಂದ ಏಷಾ ವಾಕ್ ತ್ರಯಾಣಾಮಿತಿ ವಾಕ್, ಈ ಮಾತು ಅಂತಂದರೆ ತ್ರಯಾಣಾಂ ಏಕಭಾವನೆ ಅಂತಕ್ಕಂಥ ವಾಕ್ಯ. ಭೇದಂ ಅಂದರೆ ಅನ್ಯೋನ್ಯಾಭಾವ ರೂಪ ಭೇದಂ. ಪರಮಾತ್ಮನ ಮೂರು ರೂಪಗಳಿಗೆ ಅನ್ಯೋನ್ಯಾಭಾವ ಇಲ್ಲ. ಅನ್ಯೋನ್ಯಾಭಾವ ರೂಪವಾದ ಭೇದ, ಸ್ವರೂಪತಃ ಭೇದ. ಏಕಭಾವಾನಾಂ ಅಂದರೆ ಏನರ್ಥ? ಏಕಸ್ವಭಾವಾನಾಂ ಅಂತ. ಭಗವಂತನ ಸ್ವಭಾವ ಒಂದೇ ಸ್ವಭಾವ, ಬೇರೆ ಬೇರೆ ಸ್ವಭಾವ ಇಲ್ಲವೇ ಇಲ್ಲ. ತ್ರಯಾಣಾಂ ಬ್ರಹ್ಮಸ್ಥ ವಿಷ್ಣು ರುದ್ರಸ್ಥ ವಿಷ್ಣು ಪೃಥಸ್ಥಿತ ವಿಷ್ಣುರೂಪಾಣಾಂ ಭಿದಾಂ ನ ಪಶ್ಯತಿ ಇತಿ ವಾಕ್ಯಾರ್ಥ. ಬ್ರಹ್ಮಸ್ಥ ವಿಷ್ಣು, ರುದ್ರಸ್ಥ ವಿಷ್ಣು, ಪೃಥಸ್ಥಿತ ವಿಷ್ಣು ಅಂತ ಮೂರು ವಿಷ್ಣು. ಒಂದು ಬ್ರಹ್ಮನಲ್ಲಿರುವ ವಿಷ್ಣು, ಇನ್ನೊಂದು ರುದ್ರನಲ್ಲಿರುವಂಥ ವಿಷ್ಣು, ಇವರಿಬ್ಬರಲ್ಲಿ ಇಲ್ಲದೇ ಇರುವ ಪ್ರತ್ಯೇಕವಾಗಿರುವಂತಹ ವಿಷ್ಣು. ಈ ರೂಪಗಳಿಗೆ ಭೇದವನ್ನು ಯಾರು ತಿಳಿಯೋದಿಲ್ಲವೋ ಅವರು ಮೋಕ್ಷವನ್ನು ಹೊಂದುತ್ತಾರೆ. ತ್ರಯಾಣಾಮಿತಿ ಸಾಮಾನ್ಯತಃ ತ್ರಿತ್ವವಾಚಕ ಪದಸ್ಯ ಉಕ್ತ ಭಗವದ್ರೂಪೇಶ್ವಪಿ ನೇತುಂ ಶಕ್ಯತ್ವಾದಿತಿ ಭಾವ. ಅಲ್ಲ, ತ್ರಯಾಣಮಾಗೋದು ಹೇಗೆ? ಭಗವಂತನದ್ದೇ ವಿಷ್ಣು ರೂಪ ಅಲ್ವಾ, ಮೂರಾಯ್ತಲ್ಲ ಅಂತಂದರೆ ಸ್ಥಾನಭೇದೇನ
ಅಲ್ಲಿ ಭೇದ ಹೇಳಬೇಕು. ಅಥವಾ ಪರಮಾತ್ಮ ಅಲ್ಲಿ ಮಾಡತಕ್ಕಂತಹ ವ್ಯಾಪಾರಗಳು ಬೇರೆಯಾಗಿದೆ. ಬ್ರಹ್ಮನಲ್ಲಿ ಅವನು ಮಾಡಬೇಕಾದ ಸೃಷ್ಟಿ ವ್ಯಾಪಾರವನ್ನು ಮಾಡಿಸ್ತಾನೆ. ರುದ್ರನಲ್ಲಿ ಬ್ರಹ್ಮ ಮಾಡಿದ ವ್ಯಾಪಾರಕ್ಕಿಂತ ವಿರುದ್ಧವಾದ ಸಂಹಾರ ವ್ಯಾಪಾರವನ್ನು ಮಾಡಿಸ್ತಾನೆ. ಇಂಥದ್ದು ಭಗವಂತನಿಂದ ನಡೀತಾ ಇದೆ. ಆದ್ದರಿಂದ ಲೋಕದಲ್ಲಿ 3 ಅಂತ ಕರಿತೇವೆ. ಯಾಕೆ ಇದು 3 ಇದೆಯಲ್ಲ, 3 ಒಂದೊಂದು ಹೈಟ್ ಇದೆ ಅಲ್ವಾ? ಈ ಬೆರಳಿಗಿಂತ ಇದು ದೊಡ್ಡದಾಗಿದೆ, ಇದಕ್ಕಿಂತ ಇದು ದೊಡ್ಡದಾಗಿದೆ. ಆದ್ದರಿಂದ ಇದು 3 ಅಂತ ಹೇಳ್ತೇವೆ. ಹಾಗಾದರೆ ಏನಾದರೂ ಭೇದ ಎಂಬತಕ್ಕಂಥದ್ದು ಕಾಣಬೇಕು. ಹಾಗೆ ತ್ರಯಾಣಂ ಅಂತ ಹೇಳ್ಬೋದು. ಯಾಕೆ ಸ್ವರೂಪತಃ ಭೇದ ಇಲ್ಲ ಪರಮಾತ್ಮನ ರೂಪಗಳಿಗೆ. ಆದರೆ ಭೇದ ಇದ್ದರೆ ಏನಾಗಬೇಕು? ಸಂಹಾರ ಕಾರ್ಯವನ್ನು ರುದ್ರನಲ್ಲಿದ್ದು ಮಾಡಿಸ್ತಾನೆ, ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಲ್ಲಿದ್ದು ಮಾಡಿಸ್ತಾನೆ, ಸ್ವತಃ ತಾನು ಪೋಷಣ ಕಾರ್ಯವನ್ನು ಮಾಡ್ತಾನೆ. ಅದೆರಡಕ್ಕೂ ವಿರುದ್ಧವಾದದ್ದು. ಅಂದ ಈ ರೀತಿಯಲ್ಲಿ ಭಗವಂತನಲ್ಲಿ ಆ ತ್ರಯಾಣಂ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಯಾವುದು ಬೇದೆ? ಯಾರದು? ಹೌದು, ಬ್ರಹ್ಮನ ಆಕೃತಿಯೂ ಬೇರೆ, ಅದರಲ್ಲಿರುವ ಪರಮಾತ್ಮನ ಆಕೃತಿ ಬೇರೆ, ರುದ್ರನ ಆಕೃತಿ ಬೇರೆ, ಅದರಲ್ಲಿರ್ತಕ್ಕಂಥ ಪರಮಾತ್ಮನ ಆಕೃತಿಯೂ ಬೇರೆ. ಅಂದರೆ ಆಕೃತಿಯೂ ಬೇರೆಯೇ ಆಯಿತು. ಆದರೂ ಭೇದ ಇಲ್ಲ. ಯಾಕೆ? ಅದು ಭೇದದಿಂದ ಅಲ್ಲ, ಅದು ವಿಶೇಷದಿಂದ ಕೂಡುತ್ತೆ, ಭೇದ ಅಲ್ಲ. ಇಂದ ತ್ರಯಾಣಾಮಿತಿ ಸಾಮಾನ್ಯತಃ ತ್ರಿತ್ವವಾಚಕ ಪದಸ್ಯ ಉಕ್ತ ಭಗವದ್ರೂಪೇಶ್ವಪಿ ಶಕ್ತುಂ ನೇತುಂ ಶಕ್ಯತ್ವಾತ್. ಸಾಮಾನ್ಯತಃ 3 ಅಂತ ಹೇಳಿದ್ದಾರೆ. ಅದು ಭಗವಂತನಲ್ಲಿ ಹೇಳಲಿಕ್ಕೆ ಬರುತ್ತೆ. ಯಾಕೆ? ಬ್ರಹ್ಮನಲ್ಲಿರುವ ಬ್ರಹ್ಮರೂಪ ಒಂದು, ರುದ್ರನಲ್ಲಿರುವ ರುದ್ರರೂಪ ಇನ್ನೊಂದು, ಸ್ವತಃ ಪರಮಾತ್ಮನ ಒಂದು ರೂಪ ಅಂತ ಈ ರೀತಿಯಲ್ಲಿ 3 ರೂಪವನ್ನು ಹೇಳಲಿಕ್ಕೆ ಬರುತ್ತೆ. 10 ನಿಮಿಷ ಬಿಟ್ಟು